ओम शांति। नानात्मा निराकार बिंदु स्वरूप पवित्र फरिश्ता स्वरूपात्मा निराकार बिंदु स्वरूप पवित्र फरिश्ता स्वरूपात्मा ओम शांति। ओम शांति। ಈ ದಿನದ ಅವ್ಯಕ್ತ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ಸಂಗಮ ಯುಗದ ಶ್ರೇಷ್ಠ ಆತ್ಮಗಳ ಜವಾಬ್ದಾರಿಗಳೇನು ಅಂತ. ಮುರಳಿ ದಿನಾಂಕ 24/12/72. सभी विधाता विधान और विधि को अच्छी रीति से जान चुके हो. ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವೆಲ್ಲರೂ ವಿಧಾತ ವಿಧಾನ ಹಾಗೂ ವಿಧಿಯನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. विधाता विधान विधि. अगर विधाता को जाना तो विधान और विधि स्वतः ही बुद्धि में व कर्म में आ जाती हैं. ಒಂದು ವೇಳೆ ವಿಧಾತ ಅಂದರೆ ಬಾಬಾ ಶಿವಬಾಬನ ವಿಧಾನ ಮತ್ತು ವಿಧಿ ಏನು? ವಿಧಾನ ಅಂದರೆ ಜ್ಞಾನ ಮತ್ತು ಶ್ರೀಮತ, ಇದೆಲ್ಲ ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಆದಾಗ ಮಕ್ಕಳ ಕರ್ಮ ಶ್ರೇಷ್ಠ ಆಗ್ತದೆ. विधाता द्वारा आप सभी श्रेष्ठ आत्माएं विधान बनाने वाले बने हो. ಹೇಗೆ ನಾವೆಲ್ಲ ವಿಧಾತನ ಮೂಲಕ ನಾವು ಶ್ರೇಷ್ಠ ಆತ್ಮಗಳು ವಿಧಾನ ಮಾಡುವಂಥವರಾಗಿದ್ದೇವೆ. ಐಸೆ अपने को समझकर हर कर्म करते. ವಿಧಾನ ಅಂತ ಹೇಳಿದರೆ ನಿಯಮಗಳು, ಕ್ರಮಗಳು ಅಥವಾ ಶಿಸ್ತು ಹೇಳ್ತಾರಲ್ಲ, ಏನು ಬಾಬಾ ಹೇಳಿದ ಹಾಗೆ ಮಕ್ಕಳು ಮಾಡ್ತಾರೆ ಜೀವನದಲ್ಲಿ. ಇವು ಏನಾಗ್ತವೆ ಅಂದರೆ ಕಲಿಯುಗ ಜಗತ್ತಿ ಅಂದರೆ ಪ್ರಪಂಚದ ಮನುಷ್ಯನ ಒಂದು ನಿಯಮ ಆಗ್ಬಿಡ್ತವೆ, ಒಂದು ಶಿಸ್ತಾಗ್ತದೆ. क्योंकि इस समय तुम ब्राह्मणों का जो श्रेष्ठ कर्म है वही विश्व के लिए सारे कल्प के अंदर विधान बन जाता है. ಯಾಕೆ ಅಂದರೆ ಈ ಸಮಯದಲ್ಲಿ ನಾವು ಬ್ರಾಹ್ಮಣ ಆತ್ಮಗಳು, ಬಾಬಾ ನಮಗೆ ಶ್ರೇಷ್ಠ ಕರ್ಮ ಕಲಿಸ್ತಾ ಇದ್ದಾರೆ. ಶ್ರೇಷ್ಠ ಕರ್ಮ ಅಂದರೆ ಕರ್ಮಕ್ಕೆ ಒಂದು ನಿಯಮ ಇರುತ್ತದೆ, ಒಂದು ಶ್ರೀಮತ ಇರುತ್ತೆ. ಅದನ್ನು ಹೇಗೆ ಮಾಡಬೇಕು ಅಂತ ಬಾಬಾ ನಮಗೇನು ಕಲಿಸಿದ್ದಾರೆ. ಅದನ್ನು ಯಾರು ಮಾಡ್ತಾರೆ, ಶ್ರೀಮತದಂತನೇ ಕರ್ಮ ಮಾಡ್ತಾರೆ. ಅದೇ ಏನಾಗುತ್ತೆ ಪ್ರಪಂಚದಲ್ಲಿ ಒಂದು ಕ್ರಮ ನಿಯಮ. ಅಥವಾ ನೋಡಿ, ಕೆಲವರ ಮನೆತನದ ನಿಯಮ ಹೇಳ್ತಾರೆ, ಕೆಲವರ ದೇವರ ನಿಯಮ ಅಂತ ಹೇಳ್ತಾರೆ, ಕೆಲವರು ತಮ್ಮ ಊರಿನ ನಿಯಮ ಅಂತ ಹೇಳ್ತಾರೆ, ಹಾಗೆ ಕೆಲವರು ಜಗತ್ತಿನ ನಿಯಮ ಅಂತ ಬರ್ತವೆ. ಇದೆಲ್ಲ ಯಾವಾಗ ಬರ್ತದೆ ಅಂದರೆ ಇಲ್ಲಿ ಸಂಗಮೇಘದಲ್ಲಿ ಮಕ್ಕಳು ಕರ್ಮ ಮಾಡಲಿಕ್ಕೆ ಬಾಬಾ ಶ್ರೀಮತ ಏನು ಹೇಳಿದ್ದಾರೆ ಅದರಂತೆ ಮಾಡುವುದರಿಂದ. ಆ ಬ್ರಾह्मणों के कर्म इतने महत्वपूर्ण हैं, ऐसे अपने हर कर्म को महत्वपूर्ण समझकर करते हो. ನೋಡಿ, ಬಾಬಾ ನಮಗೆ ಬ್ರಾಹ್ಮಣರಿಗೆ ಪ್ರತಿ ಕರ್ಮದ ಮಹತ್ವತೆ ಇಟ್ಟಿದ್ದಾರೆ. ಹೇಳೋದರಿಂದ ಹಿಡಿದು ಮಾತಾಡೋದು, ನಡೆದಾಡೋದು, ಊಟ ಎಲ್ಲದೂ ಏನು ಕರ್ಮ ಮಾಡುತ್ತೇವೆ ಅದು ಎಲ್ಲದಕ್ಕೂ ಮಹತ್ವತೆ ಇದೆ ಅಂತ. ಯಾವಾಗ ಅಂದರೆ ಬಾಬನ ಶ್ರೀಮತದಂತೆ ಮಕ್ಕಳು ಮಾಡಿದರೆ ಆ ಪ್ರತಿ ಕರ್ಮ ಮಹತ್ವಪೂರ್ಣವಾದಂಥ ಕರ್ಮ ಆಗುತ್ತೆ. अपने को विधान के रचयिता समझ करके हर कर्म करना है. ಬಾಬಾ ಹೇಳ್ತಾರೆ, ನಮಗೆ ಶಿವಬಾಬಾ ಜನ್ಮ ಕೊಟ್ಟಿದ್ದಾರೆ, ಅದಕ್ಕಾಗಿ ಶಿವಬಾಬನ ಆದೇಶ ನಿಯಮ ಏನಿದೆ, ಮೊದಲು ವಿಧಾತನ ಮಕ್ಕಳು ನಾವು
ನಮಗೇನು ವಿಧಾನ ಕಲಿಸಿದ್ದಾರೆ, ನಿಯಮ ಕಲಿಸಿದ್ದಾರೆ, ಅಥವಾ ಪರಮಾತ್ಮ ನಮಗೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಇದನ್ನು ತಿಳ್ಕೊಂಡು ಮಾಡಬೇಕು ಪ್ರತಿ ಕರ್ಮ. सभी रीति रस्म कब से और किन्हों द्वारा शुरू होते जो फिर सारे कल्पना में चलते आते. ಹೀಗೆ ಪ್ರಪಂಚದ ನಿಯಮಗಳು ಕ್ರಮಗಳು ಅಂತೇನು ಈಗ ನಾವು ನೋಡ್ತೇವೆ ಕೇಳ್ತೇವೆ, ಇದು ಯಾವಾಗಿನಿಂದ ಆರಂಭ ಆಗುತ್ತೆ ಅಂದರೆ ಪ್ರತಿ ಕಲ್ಪಕಲ್ಪಿ ನಿಯಮಗಳ ಆರಂಭ ಆಗೋದು ಯಾವಾಗ? इस समय ब्राह्मणों की जो रीति रस्म रिवाज प्रैक्टिकल जीवन के रूप में चलता है वह सदा के लिए अनादि विधान बन जाता है. ಹೀಗೆ ಈ ಸಮಯದಲ್ಲಿ ಬಾಬಾ ಬ್ರಾಹ್ಮಣರಿಗೆ ಈ ರೀತಿ ನಿಯಮಗಳು ಅಥವಾ ಶ್ರೀಮತ ಬಾಬಾನ ಆದೇಶ ಹೀಗೆ ಸಿಗ್ತದೆ. ಅದನ್ನು ಪ್ರಾಕ್ಟಿಕಲಿ ಜೀವನದಲ್ಲಿ ಯಾರು ಧಾರಣೆ ಮಾಡಿಕೊಂಡು ನಡೀತಾರೆ, ಬಾಬಾ ಹೇಳ್ತಿದ್ದಾರೆ ಇವೇ ನಿಯಮಗಳು ಶ್ರೀಮತಗಳು ಪ್ರಪಂಚದಲ್ಲಿ ಏನಾಗ್ತವೆ, ಅನಾದಿ ಕಾಲದಲ್ಲಿ ಇವನ್ನು ನಿಯಮಗಳಾಗಿ ಆಚರಣೆಯಲ್ಲಿ ಬರ್ತವೆ. ऐसे समझकर हर कर्म करने से कभी भी अलबेलापन नहीं आएगा. ಹೀಗೆ ನಾವು ಏನೇ ಕರ್ಮ ಮಾಡ್ತಾ ಇದ್ರೂ ಕೂಡ, ಏನೇ ಕರ್ಮ ಮಾಡ್ತಾ ಇದ್ರೂ ಆ ಕರ್ಮಕ್ಕೊಂದು ನಿಯಮ, ಒಂದು ಶ್ರೀಮತ ಅಂತ ಇಟ್ಟಿದ್ದಾರೆ ಬಾಬಾ. ಆ ಕರ್ಮ ಆ ಶ್ರೀಮತದಂತೆಯೇ ನಾವು ಮಾಡ್ತಾ ಇದ್ದೇವೆ ಎಂದಾಗ ಅಲ್ಲಿ ನಮ್ಮ ಆಲಸ್ಯ ಹುಡುಗಾಟಿಕೆ ಸಮಾಪ್ತಿ ಆಗುತ್ತೆ. ಆ ಕರ್ಮ ಆ ನಿಯಮದಂತೆ ಮಾಡುವುದೇನಾಗುತ್ತೆ, ಪ್ರಪಂಚದಲ್ಲಿ ಅದು ಒಂದು ಕ್ರಮ ನಿಯಮವಾಗಿ ನಡೆದುಕೊಂಡು ಬರ್ತದೆ. इस विधि पूर्वक स्मृति सूरप होकर चलना है. ಹಾಗೆ ಈಗ ನಾವು ಸಂಗಮ ಯುಗದಲ್ಲಿ ಬಹು ದೊಡ್ಡ ಜವಾಬ್ದಾರಿ ಏನಿದೆ ಅಂದರೆ ನನಗೆ ತಿಳಿದ ಹಾಗೆ ನಡೆಯೋದಲ್ಲ, ವಿಧಾತನ ವಿಧಿ ಏನಿದೆ, ವಿಧಾನ ಏನಿದೆ ಆ ವಿಧಿ ಪೂರ್ವಕವಾಗಿ ನಡೆಯುವಂತಹ ಸ್ಮೃತಿ ಸ್ವರೂಪರಾಗಬೇಕು ನಾವು. इतनी बड़ी जिम्मेवारी समझकर हर कर्म करना है, यह स्मृति रहती है. ಇಷ್ಟು ದೊಡ್ಡ ಜವಾಬ್ದಾರಿ ನನಗಿದೆ ಎಂದು ತಿಳಿದು ನಾವು ಪ್ರತಿ ಕರ್ಮ ಮಾಡಬೇಕು. ಮೊದಲು ನಮಗಿಷ್ಟು ದೊಡ್ಡ ಜವಾಬ್ದಾರಿ ಇದೆ ಎಂಬ ಸ್ಮೃತಿ ಇರಬೇಕು. ಒಂದು ಮನೆತನದಲ್ಲಿ ಅಥವಾ ಒಂದು ಮಂದಿರದ ದೇವರ ಪೂಜೆಗೆ ಹೀಗೆ ಕೂಡಲೇ ಮಾಡ್ಲಿಕ್ಕೆ ಹೋಗಲ್ಲ. ಆ ದೇವರ ಪೂಜೆ, ಆ ಮನೆತನದ ನಿಯಮಗಳೇನಿದಾವೆ, ಕ್ರಮ ಏನಿದೆ ಅಂತ ಮೊದಲು ನೆನ್ಪು ಮಾಡ್ಕೊತಾರೆ. ಅದರ ವ್ಯವಸ್ಥೆಗಳನ್ನು ಮಾಡಿಕೊಂಡು ಕೊನೆಗೆ ಪೂಜೆಗೆ ಹೋಗ್ತಾರೆ. ಹಾಗೇನೆ ಬಾಬಾ ಹೇಳ್ತಾರೆ ಇದು ಹೇಗೆ ನಡೆದು ಬರ್ತದೆ ಅಂದರೆ ಅದು ಸಂಗಮಯುಗದಲ್ಲಿ ಆ ನಿಯಮಗಳನ್ನು, ಆ ಶಿಸ್ತನ್ನು, ಆ ಕ್ರಮವನ್ನು ಅವರು ಆ ಕರ್ಮ ಮಾಡುವಾಗ ಆಚರಣೆ ಮಾಡಿರ್ತಾರೆ. तो संगम युग की यही विशेषता है जो हर एक श्रेष्ठ आत्मा को जिम्मेवारी मिली हुई है. ಹೀಗೆ ಸಂಗಮ ಯುಗದ ಇದೇ ಒಂದು ವಿಶೇಷತೆ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ ಸಂಗಮ ಯುಗದಲ್ಲಿ ಮಕ್ಕಳಿಗೆ ವಿಶೇಷತೆ ಏನಂದ್ರೆ ಪ್ರತಿ ಕರ್ಮ ಮಾಡಲಿಕ್ಕೆ ಒಂದು ಶ್ರೀಮತದ ಜವಾಬ್ದಾರಿ ಬಾಬಾ ಕೊಟ್ಟಿದ್ದಾರೆ. ಶ್ರೇಷ್ಠ ಆತ್ಮ ಆಗಬೇಕಾದ್ರೆ ಪ್ರತಿ ಕರ್ಮ ಬಾಬನ ನಿಯಮದಂತೆ ಮಾಡುವ ಜವಾಬ್ದಾರಿಯಲ್ಲಿ ಇರಬೇಕು. ऐसे नहीं कि किन्हीं विशेष आत्माओं की जिम्मेवारी है, हम उन्हों के बनाए हुए ವಿಧಾನ ಪರ್ ಚಲನೆ ವಾಲೆ ಹೇ. ಆದರೆ ಬಾಬಾ ಹೇಳ್ತಿದ್ದಾರೆ ಯಾರೋ ವಿಶೇಷ ಆತ್ಮಗಳು ಜವಾಬ್ದಾರಿಯಲ್ಲಿದ್ದಾರೆ, ಅವರು ಮಾಡ್ತಾ ಇದ್ದಾರೆ, ಅವರು ಹೇಳಿದ ಹಾಗೆ ಮಾಡುವಂಥವ್ರು ಮಾತ್ರ ನಾವು ಹೀಗಲ್ಲ ಅಂತಾರೆ ಬಾಬಾ. ನಹಿ, ಹರೇಕ್ ಆತ್ಮ ವಿಧಾನ ಬನಾನೆ ವಾಲೆ ಹೇ. इस निश्चय से हर कर्म की संपूर्ण सिद्धि को पा सकते हैं. ಯಾರೋ ಶ್ರೀಮತದಂತೆ ನಿಯಮದಂತೆ ಮಾಡ್ತಾರೆ, ಅವರು ಹೇಳಿದಂತೆ ನಾವು ಮಾಡ್ತೇವೆ, ಹೀಗೆಲ್ಲ ಪ್ರತಿಯೊಂದು ಆತ್ಮಕ್ಕೆ ಬಾಬಾ ಶ್ರೀಮತ ವಿಧಾನ ಕೊಟ್ಟಿದ್ದಾರೆ. ಈ ನಿಶ್ಚಯದಿಂದಲೇ ಮಕ್ಕಳು ಪ್ರತಿಯೊಂದು ಕರ್ಮ ಮಾಡುತ್ತಾ ಸಂಪೂರ್ಣ ಸಿದ್ಧಿ ಆ ಕರ್ಮದಲ್ಲಿ ಪಡಿಬೇಕು. क्योंकि अपने को विधान के रचयिता समझकर हर कर्म यथार्थ रीति से करेंगे. ಯಾಕೆ ಅಂದರೆ ಬಾಬಾ ಹೇಳ್ತಾರೆ ಕರ್ಮ ಮಾಡ್ತಾ ಇದ್ದೇವೆ, ಕೆಲಸ ಸೇವೆ ಅಂತ ಹೇಳ್ತಾ ಇದಕ್ಕೆ ಕರ್ಮ ಅಂತ ಹೇಳಾಗುತ್ತೆ. ನಾವು ಮಾಡ್ತಾ ಇದ್ದೇವೆ, ಆದರೆ ಮಾಡುವಾಗಲಿ ವಿಧಾನ ಬಾಬಾ ಏನಿಟ್ಟಿದ್ದಾರೆ, ನಾವು ಯಾವ ಸ್ಮರಣೆಯಿಂದ ಸ್ಮೃತಿಯಿಂದ ಅಲ್ಲಿ ಆ ಸೇವೆ ಮಾಡಬೇಕು ಅಂತ ಬಾಬಾ ನಿಯಮ ಇಟ್ಟಿದ್ದಾರೆ, ಇದನ್ನು ತಿಳ್ಕೊಂಡು ಮಾಡೋದೇ ಯಥಾರ್ಥವಾದಂತಹ ವಿಧಿವತ್ತಾದ ಕರ್ಮ ಅಂತ ಹೇಳಾಗುತ್ತೆ. ಯಥಾರ್ಥ ವಿಧಿ ಕಿ ಸಂಪೂರ್ಣ ಸಿದ್ಧಿ ಅವಶ್ಯ ಪ್ರಾಪ್ತ ಹೋತಿ ಹೇ. ಹೀಗೆ ಯಾರು ಯಥಾರ್ಥ ವಿಧಿಯಿಂದ ಮಾಡ್ತಿರ್ತಾರೆ ಅವ್ರಿಗೆ ಸಂಪೂರ್ಣ ಸಿದ್ಧಿ ಅವಶ್ಯ ಪ್ರಾಪ್ತಿ ಆಗುತ್ತದೆ. सिद्धि को पाने के लिए सिर्फ एक बात बुद्धि में स्पष्ट आ जाए तो सहज ही विधि को पा सकते हो. ಹೀಗೆ ಮೊದಲು ಬಾಬಾ ಹೇಳ್ತಾರೆ ಸಿದ್ಧಿನ ಪಡ್ಕೋಬೇಕಾ,
ಅಂದರೆ ನಮ್ಮ ಕಾರ್ಯ ನಮ್ಮ ಕರ್ಮದಲ್ಲಿ ನಮಗೆ ಜಯ ಸಿಗಬೇಕು ಅಂತಿದ್ರೆ ಬಾಬಾ ಹೇಳ್ತಾರೆ ನಮ್ಮ ಬುದ್ಧಿಯಲ್ಲಿ ಸ್ಪಷ್ಟವಾಗಿ ವಿಧಿ ಗೊತ್ತಿರಬೇಕು. ಆ ಕರ್ಮದ ವಿಧಿ ಏನಿದೆ, ಬಾಬಾ ಇದನ್ನು ಹೇಗೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಅದರ ಅನುಸಾರವಾಗಿ ಮಾಡಬೇಕು. ಸ್ಮೃತಿ ಬಿ ವಿಸ್ಮೃತಿ ಮೇ ಕ್ಯೂ ಆತಿ ಹೈ. ಈಗ ಒಂದು ಸೇವೆ ಮಾಡ್ತಾ ಇರ್ತೇವೆ, ಒಂದು ಕೆಲಸ ಮಾಡ್ತಾ ಇರ್ತೇವೆ, ಅಲ್ಲಿ ಏನು ಸ್ಮೃತಿ ಇಟ್ಟುಕೊಂಡು ಮಾಡಬೇಕೆಂಬುದು ಬಾಬಾ ನಿಯಮ ಕ್ರಮ ಇಟ್ಟಿದ್ದಾರೆ, ಅದು ಮರ್ತೋಗ್ಬಿಡ್ತದೆ ಮಕ್ಕಳಿಗೆ. ಯಾಕೆ ಮರೀತದೆ? ನಿಮಿತ್ತ ಕ್ಯಾ ಬಾತ್ ಬಂತಿ ಹೈ. ಈಗ ಮರ್ತೋಗ್ಲಿಕ್ಕೆ ಅಲ್ಲಿ ಏನು ಕಾರಣ ಆಗ್ತದೆ, ಯಾವ ಮಾತು ಕಾರಣ ಆಗುತ್ತೆ? ಸಿರ್ಫ್ ಏಕ ಯುಕ್ತಿ ಆ ಜಾಯೆ ತೋ ವಿಸ್ಮೃತಿ ಸೆ ಸದಾ ಕೆ ಲಿಯೆ ಸಹಜ ಮುಕ್ತ ಹೋ ಸಕ್ತೆ ಹೈ. ವ ಕೌನ್ ಸಿ ಯುಕ್ತಿ ಹೈ? ಹೀಗೆ ನಾವು ಶ್ರೀಮತ ಮರೆಯಬಾರದು, ಕರ್ಮದಲ್ಲಿ ಸಿದ್ಧಿ ವಿಜಯವನ್ನ ಪಡ್ಕೋಬೇಕು ಅಂತಿದ್ರೆ ಒಂದೇ ಒಂದು ಯುಕ್ತಿನ ಸ್ಮೃತಿಯಲ್ಲಿ ಇಟ್ಕೊಂಡ್ರೆ ಸಾಕು. ಬಾಬಾ ಹೇಳ್ತಾರೆ ಅಲ್ಲಿ ಪ್ರತಿ ಕರ್ಮ ನಾವು ಯುಕ್ತಿಯುಕ್ತವಾಗಿ ಮಾಡಿ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಆ ಯುಕ್ತಿ ಯಾವುದು, ಆ ಸ್ಮೃತಿ ಯಾವುದು? कोई भी बात सामने विघ्न रूप में आती है, इस आई हुई बात को परिवर्तन करना, यह युक्ति आ जाए तो सदा विघ्नों से मुक्त हो सकते हैं. ನೋಡಿ, ಯಾವುದೋ ಒಂದು ಪರಿಸ್ಥಿತಿ ವಿಘ್ನ ನಮ್ಮ ಮುಂದೆ ಬಂದಿರುವ ಈ ಸಮಸ್ಯೆ, ಈ ವಿಘ್ನವನ್ನು ಪರಿವರ್ತನೆ ಮಾಡುವ ಯುಕ್ತಿ ಬಾಬಾ ಏನಿಟ್ಟಿದ್ದಾರೆ ಅಲ್ಲಿ ಮೊದಲು ಬಾಬಾ ಕೊಟ್ಟಿರೋ ಆ ಯುಕ್ತಿ ಅಥವಾ ಜ್ಞಾನ ನೆನಪು ಮಾಡ್ಕೋಬೇಕು. ಆಗ ನಮ್ಮ ಮುಂದೆ ಆ ವಿಘ್ನಗಳು ನಿಲ್ಲಲ್ಲ, ನಾವು ವಿಘ್ನದಿಂದ ಮುಕ್ತ ಆಗ್ಲಿಕ್ಕಾಗ್ತದೆ. ವಿಸ್ಮೃತಿಗೆ ಕಾರಣ ಸ್ಮೃತಿ ವೃತ್ತಿ ದೃಷ್ಟಿ और ಸಂಪರ್ಕ ಬಂತಾ ಹೈ. ನೋಡಿ, ಅಲ್ಲಿ ಸಮಸ್ಯೆ ಬಂತು. ಸಮಸ್ಯೆ ಬಂದಾಗ ಬಾಬಾ ನಮಗೇನು ನಿಯಮ ಇಟ್ಟಾರೆ, ಜ್ಞಾನ ಏನಿದೆ, ಕರ್ಮಫಲ ಏನಿದೆ, ಇದನ್ನು ನಾವು ನೆನಪು ಮಾಡ್ಕೋಬೇಕಾಗಿದೆ ಕೂಡಲೇ. ಅಲ್ಲಿ ಅದನ್ನು ಮರ್ತೋಗ್ಬಿಡ್ತದೆ. ಬಾಬನನ್ನ ನೆನಪು ಮಾಡಿ ಬಾಬನ ಜ್ಞಾನ ನೆನಪು ಮಾಡೋದು ವಿಸ್ಮೃತಿ ಆಗುವ ಮರ್ತೋಗುವ ಕಾರಣದಿಂದ ನೋಡಿ ಆ ಸಂದರ್ಭದಲ್ಲಿ ನಮ್ಮ ಸ್ಮೃತಿ ವೃತ್ತಿ ದೃಷ್ಟಿ ಸಂಪರ್ಕ ಎಲ್ಲ ಚೇಂಜ್ ಆಗಿಬಿಡ್ತದೆ. ಬಾಬನ್ನೇ ಬಿಟ್ವಿ ಅಂದರೆ ಎಲ್ಲಾನು ಚೇಂಜ್ ಆಗಿಬಿಡುತ್ತೆ. ಇನ್ ಸಭಿ ಕೋ ಪರಿವರ್ತನ್ ಕರ್ನ ಆ ಜಾಯೆ ತೋ ಪರಿಪಕ್ವ ಆ ಜಾಯಿಗೆ. ಅದಕ್ಕೆ ಸಮಸ್ಯೆ ಬಂದ ಕೂಡಲೇ ಫಸ್ಟ್ ನಮಗೇನು ನೆನಪಾಗಬೇಕು, ಬಾಬನ್ ನೆನಪು ಮಾಡುತ್ತಾ ಬಾಬಾ ಈ ಸಮಸ್ಯೆ ಪರಿಹಾರದ ಯುಕ್ತಿ ಏನು ಹೇಳಿದ್ದಾರೆ ಇದನ್ನು ನೆನಪು ಮಾಡ್ಕೋಬೇಕು. ಅಲ್ಲಿ ನಮ್ಮ ಸ್ಮೃತಿ ಶ್ರೇಷ್ಠ ಆಗೋದ್ರಿಂದ ವೃತ್ತಿ ದೃಷ್ಟಿ ಸಂಪರ್ಕ ಇವೆಲ್ಲ ಚೇಂಜ್ ಆಗಿಬಿಡ್ತದೆ. ಹೀಗೆ ಪರಿವರ್ತನೆ ಮಾಡಿಕೊಂಡವರೇ ಪರಿಪಕ್ವತೆಯನ್ನು ಹೊಂತಾರೆ. कोई भी व्यर्थ स्मृति आती है, देह व देह के संबंध, देह के पदार्थों की स्मृति को परिवर्तन करना आ जाए तो परिपक्व ಸ್ಥಿತಿ नहीं बन सकेगी. ಈ ರೀತಿಯಾಗಿ ಬಾಬಾ ಹೇಳ್ತಿದ್ದಾರೆ, ಯಾವುದೇ ಪ್ರಕಾರದ ವ್ಯರ್ಥ ಸ್ಮೃತಿ ದೇಹ ಹಾಗೂ ದೇಹದ ಸಂಬಂಧ, ದೇಹದ ವಸ್ತುಗಳ ಸ್ಮೃತಿಯನ್ನು ಪರಿವರ್ತನೆ ಮಾಡಿಕೊಂಡ್ರೆ ಪರಿಪಕ್ವ ಸ್ಥಿತಿ ಬರುವುದಿಲ್ವಾ ಅಂತ ಬಾಬಾ ಕೇಳ್ತಾರೆ. ऐसे ही वृत्ति व दृष्टि को परिवर्तन करना आ जाए, संपर्क का परिवर्तन करना आ जाए तो संपूर्णता के समीप आ जाएंगे ना. ನೋಡಿ ಬಾಬಾ ಹೇಳ್ತಾರೆ ಈ ರೀತಿಯಾಗಿ ನಮ್ಮ ವೃತ್ತಿ ದೃಷ್ಟಿ ಪರಿವರ್ತನೆ ಆದಾಗ ಸಂಪರ್ಕ ಪರಿವರ್ತನೆ ಆಗ್ತದೆ. ಆಗ ಮಕ್ಕಳು ನಾವು ಸಂಪೂರ್ಣ ಸಮೀಪತೆಗೆ ತಲುಪುತ್ತೇವೆ. ಪರಿವರ್ತನ್ करने का तरीका नहीं आता है. ಆದರೆ ಪರಿಸ್ಥಿತಿ ಬಂದಾಗ ನಾವಲ್ಲಿ ಏನು ಪರಿವರ್ತನೆ ಮಾಡ್ಕೊಳ್ಬೇಕು ಈ ವಿಧಾನನೇ ಮಕ್ಕಳಿಗೆ ಬರುವುದಿಲ್ಲ ಅಂತ ಹೇಳ್ತಾರೆ. ದೇಹ की दृष्टि के बजाय देही की दृष्टि परिवर्तन करना, व्यक्त संपर्क में अव्यक्त अलौकिक संपर्क में परिवर्तन करना, इसी में ही कमी होने से संपूर्ण स्टेज को नहीं पा सकते. ಬಾಬಾ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ದೇಹದ ದೃಷ್ಟಿಯ ಬದಲಾಗಿ ಬಾಬಾ ಹೇಳ್ತಾರೆ ಆತ್ಮದ ದೃಷ್ಟಿಯಾಗಿ ಪರಿವರ್ತನೆ ಮಾಡಿಕೊಂಡ್ರೆ ವ್ಯಕ್ತ ಸಂಪರ್ಕವನ್ನು ಅವ್ಯಕ್ತ ಅಲೌಕಿಕ ಸಂಪರ್ಕವಾಗಿ ಪರಿವರ್ತನೆ ಮಾಡಿಕೊಂಡ್ರೆ ಬಾಬಾ ಹೇಳ್ತಾರೆ ಈ ವಿಧಾನದ ಕೊರತೆಯಿಂದಾಗಿ ಮಕ್ಕಳು ಸಂಪೂರ್ಣ ಸ್ಥಿತಿಯಿಂದ ದೂರ ಇದ್ದಾರೆ. देखना चाहिए कि प्रवृत्ति में परिवर्तन करने की शक्ति है. ಬಾಬಾ ಹೇಳ್ತಾರೆ ನಮ್ಮನ್ನು ನೋಡ್ಕೋಬೇಕಾಗಿದೆ, ಪ್ರವೃತ್ತಿಯನ್ನು ಪರಿವರ್ತನೆ ಮಾಡುವಂಥ ಶಕ್ತಿ ನನಗಿದೆಯಾ. ಹೀಗೆ साइंस प्रवृत्ति के साइंस प्रकृति के शक्ति है,
जब प्रकृति की शक्ति साइंस वस्तु को 1 सेकेंड में परिवर्तन कर सकती हैं, गर्म को शीतल, शीतल को गर्म बना सकती हैं। साइंस में शक्ति है ना, गर्म वातावरण को शीतल और शीतल वातावरण को गर्म बना देते। प्रकृति की पावर वस्तु को परिवर्तन कर सकती है, तो परमात्मा शक्ति या श्रेष्ठ आत्मा की शक्ति अपनी दृष्टि वृत्ति को परिवर्तन नहीं कर पाती। बाबा ಒಂದು ಎಕ್ಸಾಂಪಲ್ ಕೇಳ್ತಾರೆ ನೋಡಿ, ನೀವು ಪ್ರಕೃತಿ ಪರಿವರ್ತನೆ ಮಾಡುವಂಥ ಶಕ್ತಿ ಉಳ್ಳವರು ಆಗಿದ್ದೀರಾ ಅಂತ ನೋಡ್ಕೊಳ್ಳಿ. ಹೇಗೆ ವಿಜ್ಞಾನ ಪ್ರಕೃತಿ ಶಕ್ತಿಯನ್ನು ಪರಿವರ್ತನೆ ಮಾಡ್ತದೆ ತಾನೆ. ಪ್ರಕೃತಿ ಶಕ್ತಿ ಪರಿವರ್ತನೆ ಮಾಡುವಂತಹ ಶಕ್ತಿ ಇರೋದು ವಿಜ್ಞಾನಕ್ಕೆ ಮಾತ್ರ. ಹೇಗೆ ತುಂಬ ಚಳಿ ಆಗ್ತಾ ಇದೆ ಅಂದರೆ ಅಲ್ಲಿ ರೂಮ್ ಬಿಸಿ ಮಾಡ್ಕೊಳ್ಳಿಕ್ಕೆ ವಿಜ್ಞಾನಕ್ಕೆ ವಿಧಾನ ಗೊತ್ತಿದೆ. ಹಾಗೆ ತುಂಬ ಸೆಕೆ ಆಗ್ತಾ ಇದೆ ಅಂದರೆ ತಂಪು ಮಾಡೋ ವಿಧಾನ ವಿಜ್ಞಾನಕ್ಕೆ ಗೊತ್ತಾಗಿದೆ. ವಿಜ್ಞಾನಕ್ಕೆ ಈ ಶಕ್ತಿ ಇದೆ, ಪ್ರಕೃತಿಯನ್ನು ಬದಲಾಯಿಸುವ ಶಕ್ತಿ ವಿಜ್ಞಾನಕ್ಕೆ ಇದೆ ಅಂದರೆ ಪರಮಾತ್ಮನಿಗೆ ಹಾಗೂ ಸರ್ವ ಶ್ರೇಷ್ಠ ಆತ್ಮಗಳಿಗೆ ಪರಿವರ್ತನೆ ಮಾಡುವಂಥ ಶಕ್ತಿ ಇಲ್ವಾ? अपनी ही वृत्ति अपनी ही दृष्टि परिवर्तन न कर सकने के कारण अपने लिए विघ्न रूप बन जाते हैं. ನೋಡಿ, ನಾವು ನಮ್ಮ ವೃತ್ತಿ ನಮ್ಮ ದೃಷ್ಟಿಯ ಪರಿವರ್ತನೆ ಮಾಡಿಕೊಳ್ಳದೇ ಇರುವ ಕಾರಣದಿಂದ ನಾವೇ ನಮಗೆ ಸಮಸ್ಯೆಗಳನ್ನು ಮಾಡಿಕೊಳ್ಳುತ್ತೇವೆ. ನಮ್ಮ ವೃತ್ತಿ ದೃಷ್ಟಿಯ ಅನುಸಾರವಾಗಿ ವಿಘ್ನಗಳು ನಮ್ಮ ಮುಂದೆ ಬರುತ್ತವೆ. जबकि प्रकृति आपकी रचना है, आप तो मास्टर रचयिता हो ना, तो सोचो जब मेरी रचना में यहाँ पावर है तो मुझ मास्टर रचयिता में यहाँ पावर नहीं हो. ಹೀಗೆ ಪ್ರಕೃತಿ ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ರಚನಾ, ನೀವು ಮಾಸ್ಟರ್ ರಚಯಿತ. ಹಾಗಾದರೆ ಯೋಚನೆ ಮಾಡಿ, ನಿಮ್ಮೊಳಗೆ ರಚನೆಯನ್ನು ಪರಿವರ್ತನೆ ಮಾಡುವ ಪವರ್ ಇಲ್ವಾ? ನೀವು ಮಾಸ್ಟರ್ ರಚಯಿತ ಅಂದರೆ ಈ ಪವರನ್ನು ಹೊಂದಿದಂಥ ಶ್ರೇಷ್ಠ ಆತ್ಮ ಎಂಬ ಲಕ್ಷಣ ನಿಮ್ಮಲ್ಲಿದೆ ತಾನೆ. आज प्रकृति की पावर 1 सेकेंड में जो चाहे वह प्रैक्टिकल में करके दिखाती हैं. ನೋಡಿ, ಇವತ್ತು ಪ್ರಕೃತಿ ಕೂಡ ತನ್ನ ಶಕ್ತಿಯಿಂದ ಒಂದು ಕ್ಷಣದಲ್ಲಿ ಪ್ರಾಕ್ಟಿಕಲ್ ಅದು ಏನು ಮಾಡಬೇಕು ಮಾಡಿ ತೋರಿಸ್ಬಿಡ್ತದೆ. ಯಾರನ್ನ ಕಾಯ್ತದ, ಕೇಳ್ತದ, ದಯೆ ತೋರ್ತದ? ಇಲ್ಲ. तो इसलिए आज की भट्टी हुई आत्माएं परमात्मा शक्ति, ईश्वर शक्ति व साइलेंस की शक्ति को प्रैक्टिकल सबूत रूप में अर्थात प्रमाण रूप में देखना चाहते हैं. ಆದ್ದರಿಂದ ಇಂದಿನ ಭಟ್ಟಿಯಲ್ಲಿ ಬಾಬಾ ಆತ್ಮಗಳು ಹಾಗೂ ಪರಮಾತ್ಮನ ಶಕ್ತಿ, ಈಶ್ವರನ ಶಕ್ತಿ, ಶಾಂತಿಯ ಶಕ್ತಿಯನ್ನು ಪ್ರಾಕ್ಟಿಕಲಿ ಸಬೂತು ಅಂದರೆ ನೀವು ಪರಿವರ್ತನೆ ಮಾಡುವಂಥ ಪ್ರಮಾಣ ಹೊಂದಿದವರು ಅಂತ ನೋಡಲಿಕ್ಕೆ ಬಾಬಾ ಬಯಸ್ತಾರೆ. कोई उपकार करे, कोई अपकार करे, आप 1 सेकेंड में अपकार को उपकार में परिवर्तन कर लो. ಅಂದರೆ ಇಷ್ಟು ಈಶ್ವರನ ಶಕ್ತಿ, ಮಹಾನ್ ಶಕ್ತಿ, ಶಾಂತಿಯ ಶಕ್ತಿ ನೀವು ಪಡ್ಕೊಂಡಿದ್ದೀರಿ ಅಂದರೆ, ಉದಾಹರಣೆಗೆ ಬಾಬಾ ಹೇಳ್ತಾರೆ, ನಿಮಗೆ ಯಾರಾದರೂ ಅಪಕಾರ ಮಾಡ್ತಾರೆ, ನೀವೊಂದು ಕ್ಷಣದಲ್ಲಿ ಅವ್ರಿಗೆ ಉಪಕಾರ ಮಾಡಿ ಪರಿವರ್ತನೆ ಮಾಡಿ ತೋರಿಸ್ಬೇಕು. कोई अपने संस्कार व स्वभाव के रूप में आपके सामने परीक्षा के रूप में आवे, लेकिन आप सेकेंड में अपने श्रेष्ठ संस्कार एक ही स्मृति से ऐसी आत्मा के प्रति भी रहम दिल के संस्कार व स्वभाव धारण कर सकते हो. ಹೀಗೆ ಬಾಬಾ ಹೇಳ್ತಾರೆ, ಯಾವುದೇ ಪ್ರಕಾರದ ಸ್ವಭಾವ ಸಂಸ್ಕಾರದವರಾಗಿರ್ಬೋದು. ಬಾಬಾ ಹೇಳ್ತಾರೆ, ನಿಮಗೆ ಪರೀಕ್ಷಾ ರೂಪದಿಂದಲೇ ಅವರು ಬಂದಿರ್ತಾರೆ ಅಂದ್ರೂ 1 ಸೆಕೆಂಡಿನಲ್ಲಿ ನಿಮ್ಮ ಶ್ರೇಷ್ಠ ಸಂಸ್ಕಾರದ ಸ್ಮೃತಿಯಿಂದ ಆ ಆತ್ಮಗಳ ಪ್ರತಿ ದಯಾಭಾವನೆಯ ಸಂಸ್ಕಾರ ಸ್ವಭಾವವನ್ನು ಧಾರಣೆ ಮಾಡಬಹುದಾ? ಅಂದರೆ ಅವರು ನಮಗೆ ಪರೀಕ್ಷೆ ಮಾಡಲಿಕ್ಕೆ ಬಂದಿರ್ತಾರೆ, ಆದರೂ ನಮಗೆ ಅವ್ರ ಬಗ್ಗೆ ಆ ದಯಾಭಾವನೆ ಬರುತ್ತಾ? कोई देहदारी दृष्टि से सामने आए, आप 1 सेकेंड में उनकी दृष्टि को आत्मिक दृष्टि में परिवर्तन कर लो. ಯಾರೇ ನಮ್ಮ ಮುಂದೆ ದೇಹಾಭಿಮಾನದ ದೇಹದ ದೃಷ್ಟಿಯಿಂದ ಬರ್ತಾರೆ, ಆದರೆ ನಾವು ಬಾಬನ ಮಕ್ಕಳು, ಈಶ್ವರನ ಮಕ್ಕಳು, ಶಾಂತಿ ಶಕ್ತಿಯನ್ನು ಹೊಂದಿದ ಮಕ್ಕಳು 1 ಸೆಕೆಂಡಿನಲ್ಲಿ ಅವರ ದೃಷ್ಟಿಯನ್ನು ಆತ್ಮಿಕ ದೃಷ್ಟಿಯಾಗಿ ಪರಿವರ್ತನೆ ಮಾಡುತ್ತೀರಾ? कोई गिरने की वृत्ति से वह अपने संग दोष में लाने की दृष्टि से सामने आवे, तो आप उनको सदा श्रेष्ठ संग के आधार से उसको भी संग दोष से निकाल श्रेष्ठ संग लगाने वाले बना दो. ಹೀಗೆ ಬಾಬಾ ಹೇಳ್ತಿದ್ದಾರೆ, ಯಾರಾದ್ರೂ ಕೂಡ ಅವರು ಬೀಳೋದಂದ್ರೆ ಕಲಿಯುಗದ ವಿಚಾರ ಹೊಂದಿಕೊಂಡು ಬಂದಿರ್ತಾರೆ,
ಅಂಥವರ ಸಂಘ ದೋಷವನ್ನ ನಿಮ್ಮ ದೃಷ್ಟಿಯಿಂದ ಅವರಿಗೆ ಪರಿವರ್ತನೆ ಮಾಡಿ, ಸದಾ ಶ್ರೇಷ್ಠ ಸಂಘದ ಆಧಾರದಿಂದ ಅವರ ಸಂಘ ದೋಷ ಪರಿವರ್ತನೆ ಮಾಡಿ ಶ್ರೇಷ್ಠ ಸಂಘದವರನ್ನಾಗಿ ಅವರನ್ನ ಮಾಡಬಹುದಾ? ऐसे परिवर्तन करने की युक्ति आने से कभी भी विघ्न से हार नहीं खाएंगे. ಈ ರೀತಿಯಾಗಿ ಮಕ್ಕಳು ಪರಿವರ್ತನೆಯ ಯುಕ್ತಿಯನ್ನು ಹೊಂದಿದವರಿಗೆ ಯಾವುದೇ ಪ್ರಕಾರದ ವಿಘ್ನದಲ್ಲಿ ಸೋಲನ್ನ ಹೊಂದುವುದಿಲ್ಲ. सर्व संपर्क में आने वाले बाप की इस सूक्ष्म श्रेष्ठ ಸೇವಾ ಪರ್ ಬಲಿಹಾರ್ ಜಾಯೆಂಗೆ. ಹೀಗೆ ಬಾಬಾ ಹೇಳ್ತಾರೆ, ಈ ರೀತಿಯಾಗಿ ಪರಿವರ್ತನೆ ಮಾಡುವಂತಹ ಈ ಸೂಕ್ಷ್ಮ ಶಕ್ತಿಯನ್ನು ಹೊಂದಿದಂತಹ ಈ ಶ್ರೇಷ್ಠ ಸೇವಾಧಾರಿಗಳಿಗೆ ಬಾಬಾ ಹೇಳ್ತಾರೆ ಅನೇಕ ಪ್ರಕಾರದ ಪರಿಸ್ಥಿತಿಗಳು बलिहारी आगुत्तवे. जैसे बाप आत्माओं को परिवर्तन करते हैं तो बाप के लिए शुक्रिया गाते हो, बलिहार जाते हो, ऐसे सर्व संपर्क में आने वाले आत्माएं आप लोगों का शुक्रिया मनाएगी. ನೋಡಿ, ನಾವು ಆತ್ಮಗಳು ಬಾಬಾ ಹೇಗೆ ನಮಗೆ ಜ್ಞಾನ ಕೊಟ್ಟು ಪರಿವರ್ತನೆ ಮಾಡಿದ್ರು, ಬಾಬನ ನಮಗೆ ಪರಿವರ್ತನೆ ಮಾಡಿದ್ದಕ್ಕೆ ನಾವು ಬಾಬನಿಗೆ ಅಭಿನಂದಿಸ್ತೇವೆ, ಶುಕ್ರಿಯ ಹೇಳ್ತೇವೆ, ಬಾಬನಿಗೆ ಮಹಿಮೆ ಮಾಡ್ತೇವೆ. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ, ನಮ್ಮ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೂ ಕೂಡ ಈ ಪ್ರಕಾರದ ಪರಿವರ್ತನೆ ಆಗಿರಬೇಕು. ಅವರು ನಿಮಗೆ ಅಭಿನಂದನೆ ಶುಕ್ರಿಯನ್ನ ಹೇಳ್ತಾರೆ. ಏಕ್ ಹಿ ಸಮಯ ಯುಕ್ತಿ ಹೈ ನಾ, ಏಕ್ ಹಿ ಸಹಜ ಯುಕ್ತಿ ಹೈ, ವೈಸೆ ಹಿ कोई भी बात, कोई दृश्य, कोई भी चीज ಪರಿವರ್ತನ ತೋ ಹೋನಿ ಹೈ. ಹೀಗೆ ಇದು ಸುಲಭವಾದ ಯುಕ್ತಿ ಆಗಿದೆ. ಈ ರೀತಿಯಾಗಿ ಯಾವುದೇ ಮಾತಾಗಿರ್ಬೋದು, ಯಾವುದೇ ದೃಶ್ಯ ಆಗಿರ್ಬೋದು, ಬಾಬಾ ಹೇಳ್ತಿದ್ದಾರೆ ಈ ಪ್ರಕಾರದ ಪರಿವರ್ತನೆಯನ್ನ ನೀವು ಮಾಡುತ್ತೀರಾ, ಮಾಡಬೇಕು. ये ड्रामा ही परिवर्तनशील है, लेकिन जैसे लोगों को कहते हो कि विनाश तो होना ही है, मुक्ति धाम में तो सभी को जाना ही है, लेकिन अगर विनाश के पहले ज्ञान योग के आधार से विकर विनाश कर देंगे तो सजाओं से छूट जाएंगे. ಬಾಬಾ ಹೇಳ್ತಿದ್ದಾರೆ, ನಾವು ಹೀಗೆ ಸಂದೇಶ ಕೊಡ್ತಿರ್ತೇವೆ ತಾನೆ ಅನೇಕರಿಗೆ. ಅಂದರೆ ಬಾಬಾ ಹೇಳ್ತಾ ಇದ್ದಾರೆ, ಡ್ರಾಮಾ ಪರಿವರ್ತನೆಶೀಲ ಆಗಿದೆ. ಇದು ದಿನಕ್ಕೆ ಹೆಜ್ಜೆ ಹೆಜ್ಜೆಗೆ ಸೃಷ್ಟಿ ಚೇಂಜ್ ಆಗ್ತಲೇ ಇರ್ತದೆ, ಡ್ರಾಮಾ ಚೇಂಜ್ ಆಗ್ತಿರ್ತದೆ. ಅಂದರೆ ನಾಟಕದ ಒಂದೇ ದೃಶ್ಯ ನಡೀತಿರಲ್ಲ, ಒಂದೊಂದು ನಿಮಿಷ ಚೇಂಜ್ ಆಗ್ತಿರ್ತದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮನುಷ್ಯರು ಅದರ ಅನುಸಾರವಾಗಿ ಚೇಂಜ್ ಆಗ್ತಾ ಇರ್ತಾರೆ. ನಾವು ಹೇಳ್ತೇವೆ ವಿನಾಶ ಆಗುತ್ತೆ, ವಿನಾಶದ ಪೂರ್ವದಲ್ಲಿ ನಾವು ಮುಕ್ತಿಧಾಮಕ್ಕೆ ಹೋಗುವಂತಹ ಭಾಗ್ಯ ಪಡಿಬೇಕು. ವಿನಾಶ ಒಂದು ವೇಳೆ ಆಗಲಿಲ್ಲ, ವಿನಾಶದ ಪೂರ್ವದಲ್ಲಿ ನಾವು ಜ್ಞಾನಯೋಗದ ಆಧಾರದಿಂದ ನಮ್ಮ ವಿಕರ್ಮ ವಿನಾಶ ಮಾಡಿಕೊಳ್ಬೇಕು. ಆಗ ನಾವು ಶಿಕ್ಷೆಯಿಂದ ಮುಕ್ತರಾಗ್ತೇವೆ ಅಂತ ಹೇಳ್ತೇವೆ. ಇಷ್ಟು ಬೇಗ ವಿನಾಶ ಆಗುತ್ತಾ, ಹೀಗೆ ಹೇಗೆ ವಿನಾಶ ಆಗುತ್ತೆ ಅಂತ ಪ್ರಶ್ನೆ ಮಾಡಿದರೆ ಆಗ ನಾವು ಅವ್ರಿಗೆ ಏನು ಹೇಳಬೇಕು, ವಿನಾಶ ಯಾವಾಗಾದ್ರೂ ಸರಿ ಆಗ್ತದೆ, ಆದರೆ ಅಲ್ಲಿ ನಾವು ಶಿಕ್ಷೆ ಹೊಂದಬಾರದು. ಅಂದರೆ ಈಗ ಮೊದಲೇ ಜ್ಞಾನ ಯೋಗದಿಂದ ನಮ್ಮ ವಿಕರ್ಮ ವಿನಾಶ ಮಾಡ್ಕೊಳ್ಬೇಕು. ಜಾನಾ ತೋ ಹೈ ಹಿ ಫಿರ್ ಬಿ ಜೋ ಕರೆಗಾ ಸೋ ಪಾಯೇಗಾ. ಈಗ ವಿನಾಶ ಆದ್ರೂ ಹೋಗ್ತಾರೆ, ವಿನಾಶ ಆಗದಿದ್ರಾದ್ರೂ ಹೋಗ್ಲೇಬೇಕು. ಹೋಗೋದಂತೂ ಖಂಡಿತ ತಾನೆ. ಆದರೆ ಬಾಬಾ ಹೇಳಿದ ಯುಕ್ತಿಯಂತೆ ಯಾರು ನಡೀತಾರೆ ಅವರಿಗೆ ಮುಂದೆ ಭಾಗ್ಯ ಇದೆ. तो इस प्रकार हर बात परिवर्तन होनी है, लेकिन जिस समय आपके सामने वह बात विघ्न रूप बन जाती, उस समय अपनी शक्ति के आधार से 1 सेकंड में परिवर्तन कर दिया तो उस पुरुषार्थ करने का फल आपको प्राप्त हो जाएगा. ನೋಡಿ, ಬಾಬಾ ತಿಳಿಸ್ತಿದ್ದಾರೆ, ಹೀಗೆ ನಿಮ್ಮ ಸಮ್ಮುಖದಲ್ಲಿ ಯಾವುದೇ ಪ್ರಕಾರದ ವಿಘ್ನ ಪರಿಸ್ಥಿತಿ ಬಂತು, ಅದನ್ನ ಬಾಬಾ ಹೇಳ್ತಾರೆ ಪರಿವರ್ತನೆ ದೃಷ್ಟಿಯಿಂದ ನೋಡಿ. ಈ ಸಮಯದಲ್ಲಂತೂ ಯಾವುದೇ ಮಾತಿನ ವಿಘ್ನ ಬರಲಿ, ಯಾವುದೇ ಸಮಯದಲ್ಲಿ ಬರಲಿ, ಅಲ್ಲಿ ನಾವು ಶಕ್ತಿ ಸ್ವರೂಪದ ಧಾರಣೆ ಮಾಡಿ 1 ಸೆಕೆಂಡಿನಲ್ಲಿ ನಾವು ಪರಿವರ್ತನೆ ಮಾಡಿ ತೋರಿಸುವಂಥ ಪುರುಷಾರ್ಥಿಗಳಾಗಬೇಕು. ಅದರ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳೋರಾಗಬೇಕು. परिवर्तन तो होना है, लेकिन सही रूप में श्रेष्ठ रूप में परिवर्तन करने से श्रेष्ठ प्राप्ति होगी. ಹೇಗೂ ಹೋಗಲೇಬೇಕು, ವಿನಾಶ ಆಗಲಿ ಬಿಡಲಿ ಹೋಗಲೇಬೇಕು, ಪರಿವರ್ತನೆ ಆಗಲೇಬೇಕು. ಆದರೆ ಬಾಬಾ ಹೇಳಿದ ವಿಧಿ ವಿಧಾನದಂತೆ ಪರಿವರ್ತನೆ ಆದರೆ ಶ್ರೇಷ್ಠ, ಆದರೆ ಪ್ರಾಪ್ತಿ ಶ್ರೇಷ್ಠ ರೂಪದಲ್ಲಿದೆ.
समय के आधार पर परिवर्तन हुआ तो प्राप्ति नहीं होगी. ಬಾಬಾ ಪ್ರಶ್ನೆ ಮಾಡ್ತಾರೆ, ಆ ಸಂದರ್ಭದ ಅನುಸಾರವಾಗಿ ಪರಿವರ್ತನೆ ಆದಾಗ ಬಾಬಾ ಹೇಳ್ತಾ ಇದ್ದಲ್ಲಿ ಪ್ರಾಪ್ತಿ ಆಗೋದಿಲ್ವಾ? जो विघ्न आया है समय प्रमाण जाएगा जरूर, लेकिन समय से पहले अपने परिवर्तन के शक्ति से पहले ही परिवर्तन कर लिया तो इसकी प्राप्ति आपको ही हो जाएगी. ಹೀಗೆ ಸಮಯ ಅನುಸಾರವಾಗಿ ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ತಮ್ಮನ್ನ ಪರಿವರ್ತನೆ ಮಾಡಿಕೊಂಡ್ರೆ ಆ ಶಕ್ತಿ ನಿಮ್ಮನ್ನ ಪರಿವರ್ತನೆ ಮಾಡಿತ್ತು ಅಂದ್ರೆ ಇದರ ಪ್ರಾಪ್ತಿ ನಿಮಗಾಗೋದಿಲ್ವಾ ಅಂತ ಕೇಳ್ತಾರೆ. तो यह भी नहीं सोचना कि जो आया है वह आप ही चला जाएगा. ಮಕ್ಕಳು ಎಂದು ಹೀಗೆ ಯೋಚನೆ ಮಾಡಬಾರ್ದು, ಏನು ಪರಿಸ್ಥಿತಿ ವಿಘ್ನ ಹೇಗೆ ಬಂದಿದೆ ಅದೇ ತಾನೇ ಹೊರಟೋಗ್ಬೇಕು. वह इस आत्मा का जितना हिसाब किताब होगा वह पूरा हो ही जाएगा. वह समय आप ही सभी को सिखलाएगा. ಅಥವಾ ಆತ್ಮಕ್ಕೆ ಯಾವ ಪ್ರಕಾರದ ಲೆಕ್ಕಾಚಾರ ಬಂದಿರುತ್ತದೆ ಅದು ತಾನಾಗೆ ಪೂರ್ಣ ಆಗುತ್ತೋ, ಅಥವಾ ಸಮಯ ಹೀಗೆ ಬರ್ತದೆ ಅಂದರೆ ಅವರಿಗೆ ಸಮಯನೇ ನಾಳೆ ಪರಿವರ್ತನೆ ಮಾಡುತ್ತೆ, ಸಮಯನೇ ಪಾಠ ಕಲಿಸುತ್ತೆ ಅಂತ ನಾವು ಹೀಗೆ ಹೇಳ್ತಾ ಬಂದಿದ್ದೇವೆ. ಇದು ಸರಿನಾ? नहीं, मैं करूँगा मैं पाऊँगा, समय कराएगा तो आप नहीं पाएंगे. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸಮಯ ಪಾಠ ಕಲಿಸ್ತದೆ, ಸಮಯ ಪರಿವರ್ತನೆ ಮಾಡುತ್ತೆ ಅಂದರೆ ಆ ಪ್ರತಿಫಲ ಸಮಯಕ್ಕೆ ಹೋಗುತ್ತೆ, ಆತ್ಮಕ್ಕೆ ಸಿಕ್ಕಲ್ಲ. ಹೀಗೆ ಮಾಡದೇನೆ ನಾನು ಪರಿವರ್ತನೆ ಆಗಬೇಕು, ನಾನು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ನಾವು ಪ್ರಯತ್ನ ಮಾಡಿದರೆ ಆ ಪರಿವರ್ತನೆಯ ಪ್ರತಿಫಲ ನಮಗೆ ಸಿಗ್ತದೆ. तो यहाँ समय की विशेषता हुई ना कि आपके. ಯಾಕೆ ಸಮಯ ಸಂದರ್ಭ ಬಂದಾಗ ಪರಿವರ್ತನೆ ಆದರೆ ಅದು ಸಮಯದ ಮಹತ್ವತೆ ಆಯಿತು, ಸಮಯದ ಶಕ್ತಿ ಆಯಿತು, ಇದು ನಮ್ಮದಲ್ಲ, ಆತ್ಮಗಳದಲ್ಲ. तो समय पर जो भी बात स्वतः होते हैं उसका गायन नहीं होता, लेकिन बिना समय के आधार से कोई कार्य करता है तो कमाल गाई जाती हैं. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ನಾವೆಲ್ಲ ಆತ್ಮಗಳು ಸಮಯದ ವಿಶೇಷತೆಯಂತೆ ಪರಿವರ್ತನೆ ಆಗೋರಲ್ಲ, ಸಮಯದ ಪೂರ್ವದಲ್ಲಿ ಪರಿವರ್ತನೆ ಆಗೋರು, ಪರಿವರ್ತನೆ ಮಾಡೋರಾಗಬೇಕು. ಈ ರೀತಿಯಾಗಿ ಸಮಯದ ಮಾತು ಬಾಬಾ ಹೇಳ್ತಾ ಇದ್ದಾರೆ, ನೀವು ಡಿಪೆಂಡ್ ಆಗಿ ಕೂತ್ಕೊಳ್ಳಲ್ಲ. ಸಮಯದ ಮಹತ್ವತೆಯ ಮಹಿಮೆ ಇದೆ, ಆದರೆ ನಾವು ಆ ಸಮಯದ ಆಧಾರದಲ್ಲಿದ್ದಂತೆ ಕೂತ್ಕೊಳ್ಳೋದನ್ನೇ ಯಾವುದೇ ಪ್ರಕಾರದ ಕಾರ್ಯ ನಾವು ಸಮಯದ ಪೂರ್ವದಲ್ಲಿ ಮಾಡಿ ತೋರಿಸೋರಿಗೆ ಬಾಬಾ ಏನು ಹೇಳ್ತಾರೆ, ಕಮಾಲ್ ಮಾಡೋರು ಅಂತ ಹೇಳ್ತಾರೆ. मैसेज के फल की इतनी वैल्यू नहीं होती, लेकिन उस फल को बगैर मौसम के फल की इतनी वैल्यू नहीं होती, लेकिन उस फल को बगैर मौसम प्राप्त करे तो वैल्यू हो जाती है. ಈಗ ನೋಡಿ, ಸೀಸನಲ್ಲಿ ಹಣ್ಣು ಬರ್ತದೆ, ಆ ಸೀಸನಿಗೆ ಆ ಹಣ್ಣು ಬರ್ತದೆ ಅಂದಾಗ ಅದಕ್ಕಷ್ಟು ವ್ಯಾಲ್ಯೂ ಇರಲ್ಲ. ಸೀಸನ್ನೇ ಇಲ್ಲ, ಅನ್ಸೀಸನ್ ಆದರೂ ಆ ಹಣ್ಣು ಸಿಗ್ತದೆ ಅಂದಾಗ ಅದಕ್ಕೆ ಬೆಲೆ ಜಾಸ್ತಿ ಇರ್ತದೆ. तो समय आप ही ಸಂಪೂರ್ಣ ಬನಾ ದೇಗಾ ಯಹ ಭಿ ನಹಿ. ಆದರೆ ನಾವು ಆ ಪರಿಸ್ಥಿತಿ ಬಂದಾಗ, ಆ ಸಮಯ ಬಂದಾಗ ಅವರಿಗೆ ಅರ್ಥ ಆಗುತ್ತೆ, ಅವರೇ ಪರಿವರ್ತನೆ ಮಾಡ್ಕೋತಾರೆ. ಆಗ ನೋಡಿದ್ರಾಯ್ತು ಅಂದರೆ ಇಲ್ಲಿ ಸಮಯಕ್ಕೆ ಬೆಲೆ ಬಂತು, ಆತ್ಮಕ್ಕೆ ಅಲ್ಲ. तो ಸಂಪೂರ್ಣ ಬಂದ್ ಸಮಯ को समीप लाना समय रचना है आप रचयिता हो. ಹೀಗೆ ನಾವು ಸಮಯದ ಪೂರ್ವದಲ್ಲಿ ಸಂಪೂರ್ಣರಾಗಬೇಕು. ಸಮಯ ರಚನಾ, ನಾವು ರಚಯಿತ ಆಗಿದ್ದೇವೆ. रचयिता रचना के आधार पर नहीं होते, रचयिता रचना के अधीन रहते हैं. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ ನೋಡಿ, ರಚಯಿತ ರಚನೆಯ ಆಧಾರದಂತೆ ಇಲ್ಲ, ರಚಯಿತ ರಚನೆಯ ಅಧೀನದಲ್ಲಿನೂ रचयित रचने अधीनದಲ್ಲಿ ಇರಲ್ಲ. तो ऐसे परिवर्तन करने की शक्ति धारण करो. ಹೀಗೆ ಬಾಬಾ ಹೇಳ್ತಿದ್ದಾರೆ, ನಾವು ರಚಯಿತ ಮತ್ತೆ ಪರಿಸ್ಥಿತಿಗಳು ರಚನಾ, ಇವನ್ನೇ ಪರಿವರ್ತನೆ ಮಾಡುವ ಶಕ್ತಿಯನ್ನು ನಾವು ಧಾರಣೆ ಮಾಡಬೇಕು. आज एक छोटी सी मशीनरी चीज को कितना परिवर्तन कर देते. बिल्कुल बेकार चीज काम वाली बना देते हैं, पुराने को नया बना देते हैं. ವಿಜ್ಞಾನ ಹೀಗೆಲ್ಲ ಮಿಷನನ್ನು ಕಂಡು ಹಿಡಿದಿದೆ. ಒಂದು ಹಳೆ ವಸ್ತುವನ್ನು ಮಿಷನ್ಗೆ ಹಾಕಿದ ಕೂಡಲೇ ಅದನ್ನು ಕ್ಲೀನ್ ಮಾಡಿ ನೀಟ್ ಮಾಡಿ ಆ ಹಳೆ ವಸ್ತುವನ್ನು ಹೊಸದು ಮಾಡಿಬಿಡ್ತದೆ ಅಲ್ವಾ. तो आपकी सर्वश्रेष्ठ शक्ति की सूक्ष्म मशीनरी अपनी रुचि दृष्टि व दूसरों की रुचि दृष्टि को परिवर्तन नहीं कर सकती.
ಒಂದು ಜಡ ವಸ್ತು, ಒಂದು ಮಿಷನ್ ಈ ಕೆಲಸ ಮಾಡ್ತದೆ. ಹಾಗಾದರೆ ಬಾಬಾ ಹೇಳ್ತಾರೆ, ನೀವು ಸರ್ವಶ್ರೇಷ್ಠ ಆತ್ಮ, ನೀವು ಸರ್ವಶ್ರೇಷ್ಠ ಆತ್ಮಗಳ ಶಕ್ತಿ ಸೂಕ್ಷ್ಮ ಮಿಷನಿನ ಕೆಲಸ ಮಾಡೋದಿಲ್ವಾ? ನೀವು ಸರ್ವಶ್ರೇಷ್ಠ ಆತ್ಮಗಳ ಶ್ರೇಷ್ಠ ವೃತ್ತಿ, ಶ್ರೇಷ್ಠ ದೃಷ್ಟಿಯಿಂದ ಅನ್ಯರ ದೃಷ್ಟಿ ವೃತ್ತಿಯನ್ನು ಪರಿವರ್ತನೆ ಮಾಡೋದಿಲ್ವಾ ಅಂತ ಬಾಬಾ ಕೇಳ್ತಾರೆ. ಅನ್ಯರದು ಪರಿವರ್ತನೆ ಆಗಬೇಕಾದ್ರೆ ಇಲ್ಲಿ ನಮ್ಮ ವೃತ್ತಿ ದೃಷ್ಟಿ ಶ್ರೇಷ್ಠ ಆಗಿರಬೇಕು. ಫಿರ್ ಯಹ ಕಭಿ ಬಿ ಮುಖ್ ಸೆ ನ ನಿಕ್ಲೆಗಾ ಕೆ ಯಾ ಹುವಾ. ಆದರೆ ಎಂದಿಗೂ ಮತ್ತೆ ನಿಮ್ಮ ಈ ಒಂದು ಶಬ್ದ ಅಥವಾ ಮಾತು ಬರಲ್ಲ, ಇವ್ರು ಹೀಗೆ ಮಾಡಿದ್ರು, ಅವ್ರು ಹಾಗೆ ಮಾಡಿದ್ರು, ಅದಕ್ಕೆ ಹೀಗಾಯ್ತು, ಅದಕ್ಕೆ ಹೀಗೆ ಮಾಡಿದೆ, ಹೀಗೆ ಕಾರಣಗಳು ಬರಲ್ಲ. कोई बहाना नहीं लगाएंगे, यह भी बहाने हैं. अपने आप को ಸೇಫ್ ರಖನೆ ಕೆ ಭಿನ್ನ ಭಿನ್ನ ಬಹಾನೆ ಹೋತೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ಅನೇಕ ಕಾರಣಗಳು ಸಹ ಬರ್ತವೆ. ಬಾಬಾ ಹೇಳ್ತಾರೆ ನೋಡಿ, ಕಲಿಯುಗದಲ್ಲಿ ತಮ್ಮನ್ನು ಸುರಕ್ಷಿತ ಇಟ್ಕೊಳ್ಳಿಕ್ಕೆ ಅನೇಕ ಕಾರಣಗಳನ್ನು ಹೇಳ್ತಿರ್ತಾರೆ. ಸುನಾಯ ಥಾನಾಕಿ संगम युग में ब्राह्मणों को सभी से ಜಾಸ್ತಿ यहाँ बाजी आते हैं. ಏಕೆಂದರೆ ಬಾಬಾ ಸಂಗಮ ಯುಗದ ಬ್ರಾಹ್ಮಣರಿಗೆ ಮಹತ್ವತೆ ಇಟ್ಟಿದ್ದಾರೆ. ಕಲಿಯುಗದವರಿಗಿಂತಲೂ ಕಾರಣಗಳನ್ನು ಹೇಳುವ ವಿಧಾನ ಬ್ರಾಹ್ಮಣ ಮಕ್ಕಳಿಗೆ ಜಾಸ್ತಿ ಬರುತ್ತೆ ಅಂತ. ಬಾಬಾ ಏನು ಹೇಳ್ತಾರೆ, ಯಾಕೆ ಮಾಡಿಲ್ಲ ಅಂದರೆ ಅದಕ್ಕೆ ಕಾರಣ ಹೇಳಲಿಕ್ಕೆ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿರ್ತದೆ. इसी से ही परिवर्तन करना है, सर्व के संस्कारों को बदलना है, यही लक्ष्य ब्राह्मणों की जीवन का आधार है. ಹೀಗೆ ಬಾಬಾ ಹೇಳ್ತಾರೆ, ಪರಿವರ್ತನೆಯ ಗುರಿ ಇಟ್ಕೊಳ್ಳಿ, ಸರ್ವ ಸಂಸ್ಕಾರವನ್ನು ಬದಲಾಯಿಸ್ಕೊಳ್ಳಿ. ಈ ಲಕ್ಷ್ಯ ಬ್ರಾಹ್ಮಣ ಮಕ್ಕಳ ಜೀವನದ ಆಧಾರವಾಗಿದೆ. ಅಂದರೆ ಸ್ವಯಂ ಪರಿವರ್ತನೆ ಆಗಬೇಕು, ಅನ್ಯರನ್ನು ಪರಿವರ್ತನೆ ಮಾಡಬೇಕು. ದೂಸರೆ ಬದಲೆ ತಬ್ ಹಮ್ ಬದಲೈಸೆ ನಹಿ, ಅವರು ಚೇಂಜ್ ಆದರೆ ನಾನು ಚೇಂಜ್ ಆಗ್ತೇನೆ, ಹೀಗಲ್ಲ. हम बदल कर औरों को बदले, सदा इसमें अपने को आगे करना चाहिए. ನಾವು ಬದಲಾಗಿ ಅನ್ಯರನ್ನು ಬದಲಾವಣೆ ಮಾಡಬೇಕು. ಬದಲಾವಣೆ ವಿಷಯದಲ್ಲಿ ನಮ್ಮನ್ನು ಮೊದಲಿಡಬೇಕು, ನಮ್ಮನ್ನು ಮುಂದಿಡಬೇಕು. दूसरा बदले ना बदले, मैं बदल जाऊंगी तो दूसरा स्वतः ही बदल जाएगा. ಅವರು ಬದಲಾದರೆ ನಾನು ಬದಲಾಗ್ತೇನೆ ಅಲ್ಲ, ಮೊದಲು ನಾನು ಬದಲಾದರೆ ಅವರು ಬದಲಾಗ್ತಾರೆ. तो आप बदलने वाले हो, विश्व को परिवर्तन करने वाले हो, न कि कोई बात में स्वयं परिवर्तन होने वाले हो. ಹೀಗೆ ಬಾಬಾ ಹೇಳ್ತಿದ್ದಾರೆ, ನಾವು ಪರಿವರ್ತನೆ ಆಗುತ್ತಾ ವಿಶ್ವ ಪರಿವರ್ತನೆ ಮಾಡೋರಾಗಿದ್ದೇವೆ. ಈ ರೀತಿಯಾಗಿ ಸ್ವಯಂ ಪರಿವರ್ತನೆ ಮಾಡೋರ್ ನಾವಾಗಿದ್ದೇವೆ. ಐಸಾ ಲಕ್ಷ್ಯ ಸದಾ ಸ್ಮೃತಿ ಮೇ ರಖತೆ ಹುವೆ ಅಪ್ನೆ ಆಪ್ ಕೋ ಪರಿಪಕ್ವ ಬನಾವೋ. ಹೀಗೆ ಈ ಗುರಿ ಇಟ್ಕೋಬೇಕು, ನಾನು ಪರಿವರ್ತನೆ ಆಗಬೇಕೆಂಬ ಸ್ಮೃತಿ ಇರಬೇಕು. ನನ್ನ ಪರಿವರ್ತನೆ ಅನೇಕರ ಪರಿವರ್ತನೆಗೆ ಆಧಾರವಾಗಿದೆ. ಈ ಸ್ಮೃತಿ ಪರಿಪಕ್ವ ಮಾಡಿಕೊಳ್ಳಿರಿ. अब समय समीपता की घंटियां बजा रहा है, आप लोग भी जोर शोर से बाप के परिचय का प्रत्यक्ष सबूत दिखाने का पुरुषार्थ करो. ಬಾಬಾ ಹೇಳ್ತಿದ್ದಾರೆ ನೋಡಿ, ಸಮಯ ಸಮಾಪ್ತಿಯ ತುಂಬ ಜೋರಾದಂಥ ಗಂಟೆಗಳು ಬಾರಿಸ್ತಾ ಇದ್ದಾವೆ, ಅಂದರೆ ಪರಿಸ್ಥಿತಿಗಳು ಬರ್ತಿದ್ದಾವೆ. ಹೀಗೆ ಬಾಬಾ ಈ ಸಂದರ್ಭದಲ್ಲಿ ಬಾಬನ ಮಕ್ಕಳು ಬಾಬನ ಪರಿಚಯ ಅನೇಕರಿಗೆ ಕೊಡುವ, ಬಾಬನ ಪ್ರತ್ಯಕ್ಷತೆಗೊಳಿಸುವಂತಹ ಸೇವೆ ಪುರುಷಾರ್ಥನ ಮಕ್ಕಳು ತೀವ್ರ ಮಾಡ್ತಿದ್ದಾರೆ. ಜೋ पालना ली है उस पालना का फल दिखाओ. व्यक्त साकार रूप द्वारा शिक्षा और पालना मिली है. ಹೀಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮಗೇನು ಪಾಲನೆ ಸಿಕ್ಕಿದೆ ಬಾಬನಿಂದ, ಆ ಪಾಲನೆಯ ಫಲವನ್ನು ತೋರಿಸಿ ಅಂತ ಹೇಳ್ತಾರೆ. ಈಗ ವ್ಯಕ್ತ ಸಾಕಾರ ರೂಪದ ಮೂಲಕ ನಾವು ಶಿಕ್ಷಣದ ಪಾಲನೆಯನ್ನು ಪಡೆದಿದ್ದೇವೆ. ಅವ್ಯಕ್ತ ರೂಪ ದ್ವಾರ भी बहुत ही शिक्षा की पालना मिली. अब कौन सा समय है. ಹೀಗೆ ನಮಗೆ ತುಂಬ ಸಮಯ ಸಾಕಾರ ಪಾಲನೆಯನ್ನು ಪಡ್ಕೊಂಡ್ವಿ, ಅವ್ಯಕ್ತ ಪಾಲನೆಯನ್ನು ಪಡ್ಕೊಂಡ್ವಿ. ಈಗ ಯಾವ ಸಮಯ ನಡೀತಾ ಇದೆ, ಅಭಿ ತಕ್ ಪಾಲನಾ ಹಿ ಲೇನಿ ಹೇ ಕಿ ಪಾಲನಾ ಕಾ ಫಲ್ ದಿಖಾನಾ ಹೇ. ಇನ್ನು ನಾವೇ ಕಲಿಯೋರು, ನಾವೇ ಮಾಡೋರು, ನನಗೆ ಮಾಡ್ಕೋಬೇಕು ಅಂತಲೇ ಇದ್ದಿರೋ ಅಥವಾ ಪಾಲನೆ ಪಡೆದಿರುವಂತಹ ಫಲ ತೋರಿಸೋರಾಗಬೇಕು. अब तो ड्रामा का यहाँ पार्टी ही दिखा रहा है. ಆದರೆ ಡ್ರಾಮಾದಲ್ಲಿ ಏನು ಕಾಣ್ತಾ ಇದೆ, ಇನ್ನೂ ಪಾಲನೆ ಪಡ್ಕೊಳ್ಳೋದೇ ಕಾಣಿಸ್ತಾ ಇದೆ, ಪಾಲನೆಯ ಫಲ ಕಾಣ್ತಾ ಇಲ್ಲ.
जैसे सतयुग में माँ बाप पालना कर राज भाग्य के अधिकारी बनाकर तत्व नशीन बनाकर राज तिलक दे अर्थात जिम्मेवारी का तिलक दे स्वयं साक्षी हो देखते हैं. ಹೇಗೆ ಸತ್ಯುಗದಲ್ಲಿ ಬಾಬಾ ಹೇಳ್ತಿದ್ದಾರೆ, ತಂದೆ ತಾಯಿಗಳು ಮಕ್ಕಳಿಗೆ ಪಾಲನೆಯನ್ನು ಕೊಡ್ತಾರೆ. ಪಾಲನೆ ಹೇಗೆ ಕೊಡ್ತಾರೆ ಅಂದರೆ ನಾಳೆ ರಾಜ್ಯ ಭಾಗ್ಯದ ಅಧಿಕಾರ ಆಗುವ ಆ ಸಂಸ್ಕಾರ ವಿದ್ಯೆಯನ್ನು ಕಲಿಸ್ತಾರೆ. ಆ ಸಿಂಹಾಸನಕ್ಕೆ ಕುಳ್ಳರಿಸ್ತಾರೆ, ಸಿಂಹಾಸನದ ಯೋಗ್ಯರನ್ನಾಗಿ ಮಾಡ್ತಾರೆ, ಸಿಂಹಾಸನದಲ್ಲಿ ಕುಳ್ಳರಿಸ್ತಾರೆ, ರಾಜ ತಿಲಕ ಇಡ್ತಾರೆ, ಸರ್ವ ಜವಾಬ್ದಾರಿಯನ್ನು ಕೊಡ್ತಾರೆ. ಜವಾಬ್ದಾರಿಯ ತಿಲಕವನ್ನು ಅವರಿಗಿಟ್ಟು ಸ್ವಯಂ ಸಾಕ್ಷಿಯಾಗಿ ಅವ್ರ ರಾಜ್ಯ ಆಡಳಿತ ನೋಡ್ತಾ ಇರ್ತಾರೆ. ಸಾಥ್ ಹೋತೆ ಬಿ ಸಾಕ್ಷಿ ಹೋ ದೇಖ್ತೇನೆ, ಜೊತೆಗೆ ಇದ್ರೂ ಅವರ ಆಡಳಿತವನ್ನು ಸಾಕ್ಷಿಯಾಗಿ ನೋಡ್ತಾ ಇರ್ತಾರೆ. ತೋ ಯಹ ವಿಧಾನ್ ಭಿ ಕಹಾ ಸೆ ಶುರು ಹುವಾ, ಈ ರೀತಿಯಾಗಿ ಮಕ್ಕಳನ್ನ ರಾಜ್ಯ ಆಡಳಿತ, ರಾಜ್ಯಾಧಿಕಾರಿ, ರಾಜ ಸಿಂಹಾಸನದಲ್ಲಿ ಕುಳ್ಳರಿಸೋದು, ತಿಲಕ ಇಡೋದು, ಅವರಿಗೆ ಸರ್ವ ಜವಾಬ್ದಾರಿ ಕೊಡೋದು, ಈ ವಿಧಾನ ಎಲ್ಲಿ ಆರಂಭ ಆಯಿತು ಅಂತ ಬಾಬಾ ಕೇಳ್ತಾರೆ. अभी भी बाप दादा इस विश्व सेवा के जिम्मेवारी का तिलक दे स्वयं साक्षी हो देखते हैं. ಇಲ್ಲಿ ನೋಡಿ ಬಾಪ್ ದಾದಾರವರು ವಿಶ್ವ ಸೇವೆಯ ಜವಾಬ್ದಾರಿಯ ತಿಲಕವನ್ನ ಬಾಬಾ ಮಕ್ಕಳಿಗೆ ಕೊಟ್ಟು ಮಕ್ಕಳು ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ಬಾಬಾ ಸಾಕ್ಷಿಯಾಗಿ ನೋಡ್ತಿರ್ತಾರೆ. ಸಾಕ್ಷಿ ಹೈನ ಸಾಥ್ ಹೋತೆ ಬಿ ಸಾಕ್ಷಿ ಹೈ, ಹೇಗೆ ಸೇವೆ ಏನು ಮಾಡ್ತಾರೆ ಅಂತ ಬಾಬಾ ಹೇಳಿದಂತೆ ಮಕ್ಕಳು ಮಾಡ್ತಿರ್ತಾರೆ. ಮಾಡುವ ಜವಾಬ್ದಾರಿ ಬಾಬಾ ಮಕ್ಕಳಿಗೆ ಕೊಟ್ಟಿದ್ದಾರೆ, ಆದರೆ ಬಾಬಾ ಸಾಕ್ಷಿಯಾಗಿ ನೋಡ್ತಿರ್ತಾರೆ ಏನು ಮಾಡ್ತಿದ್ದಾರೆ. अभी का वर्ष और भी साक्षी बनने का है. यहाँ अव्यक्त रूप का मिलन व्यक्त द्वारा भी कब तक, ಈ ವರ್ಷ ಸಾಕ್ಷಿಯಾಗುವ ವರ್ಷ ಇದಾಗಿದೆ. ಬಾಬಾ ಹೇಳ್ತಾರೆ ನಿಮಗೀಗ ಅವ್ಯಕ್ತ ರೂಪದ ಪಾಲನೆ ಸಿಗ್ತಾ ಇದೆ. ಅಂದರೆ ವ್ಯಕ್ತದ ಮೂಲಕ ಬಾಬಾ ಹೇಳ್ತಿದ್ದಾರೆ ಅವ್ಯಕ್ತ ರೂಪದ ಪಾಲನೆ ಪಡಿತಾ ಇದ್ದೀರಿ, ಹೀಗೆ ವ್ಯಕ್ತದ ಮೂಲಕ ಇನ್ನು ಎಷ್ಟು ಸಮಯ ನಡೀತೀರಿ ಅಂತ ಕೇಳ್ತಾರೆ. इसलिए इस नए वर्ष में अव्यक्त स्थिति में स्थित कराने की व अनुभव कराने की ड्रिल सिखला रहे हैं. ಆದ್ದರಿಂದ ಬಾಬಾ ಈ ಹೊಸ ವರ್ಷದಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿರುವ ಅನುಭವಿಗಳಾಗುವ ಡ್ರಿಲ್ ಅನ್ನ ಬಾಬಾ ಕಲಿಸ್ತಿದ್ದಾರೆ. ಹೊಸ ವರ್ಷದಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗುವ, ಅವ್ಯಕ್ತ ಸ್ಥಿತಿಯ ಅನುಭವಿ ಆಗುವ ಡ್ರಿಲ್ ಅನ್ನ ಕಲಿಸ್ತಾರೆ. ಜೋ ಅವ್ಯಕ್ತ ಬನ್ ಅವ್ಯಕ್ತ ಬಾಪ್ ಸೆ ಅವ್ಯಕ್ತ ಮಿಲನ್ ಮನಾ ಸಕೆ. ಹೊಸ ವರ್ಷ ಬರೋಷ್ಟೊತ್ತಿಗೆ ನಾವು ಈ ಅನುಭವದ ಪ್ರಾಕ್ಟೀಸ್ ಮಾಡಬೇಕು. ಅವ್ಯಕ್ತರಾಗಿ ಅವ್ಯಕ್ತ ತಂದೆಯ ಅವ್ಯಕ್ತ ಮಿಲನ ನಾವು ಮಾಡಬೇಕು. ಈಗ ನಾವು ಟಿ ವಿಯಲ್ಲಿ ನೋಡ್ತೇವೆ ಅಥವಾ ಸಮ್ಮುಖದಲ್ಲಿ ಮಿಲನ ಮಾಡಿದ್ವಿ, ಅವ್ಯಕ್ತ ರೂಪದಲ್ಲಿ ಡೈರೆಕ್ಟ್ ಬಾಪ್ತಾದನ ಮಿಲನ ಮಕ್ಕಳು ಮಾಡುವ ಅವ್ಯಕ್ತ ಸ್ಥಿತಿಯನ್ನು ಹೊಂದಬೇಕು. कोई भी पार्ट सदा एक जैसे नहीं चलता, बदलता है आगे बढ़ाने के लिए. ಯಾವುದೇ ಪಾತ್ರ ಒಂದೇ ರೀತಿ ಕಂಟಿನ್ಯೂ ನಡೆಯಲ್ಲ, ಚೇಂಜ್ ಆಗ್ತಾ ಇರ್ತದೆ. ಯಾವುದೇ ಬದಲಾವಣೆ ನಮ್ಮನ್ನು ಮುಂದುವರಿಸಲಿಕ್ಕಾಗೇನೆ ಆಗ್ತದೆ. तो बाप दादा विशेष व्यक्त रूप में अव्यक्त मुलाकात करने का सहज वरदान दे रहे. ಹೀಗೆ ಬಾಪ್ ದಾದಾರವರು ವಿಶೇಷವಾಗಿ ನಾವು ವ್ಯಕ್ತ ಮಿಲನ ಮಾಡಲಿಕ್ಕೆ ಮಧುವನಕ್ಕೆ ಹೋಗ್ತೇವೆ, ಆದರೆ ಅವ್ಯಕ್ತ ಮಿಲನ ಮಾಡುವ ಸಹಜ ವರದಾನ ಬಾಬಾ ನಮಗೆ ಕೊಡ್ತಾ ಇದ್ದಾರೆ. इस नए वर्ष के पहले मास को विशेष वरदान है. ड्रामा प्लान अनुसार जो अव्यक्त स्थिति का बाप से मीठे मीठे रुझान करने का पुरुषार्थ करेगा, उस पुरुषार्थी आत्मा को व लगन लगाने वाली आत्मा को, सच्चे दिल से बाप से प्राप्ति कराने वाली आत्मा को सहज ही वरदान के रूप में अव्यक्ति अनोखे अनुभव प्राप्त होंगे. ನೋಡಿ ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. ಈಗ ಯಾರು ಅವ್ಯಕ್ತ ಬಾಪ್ ದಾದಾರವರ ಮಿಲನದ ಮಾಸವಾಗಿ ಆಚರಣೆ ಮಾಡುವ ಈ ವರದಾನದ ಅನುಭವದಲ್ಲಿದ್ದಾರೆ, ಡ್ರಾಮಾ ಪ್ಲಾನ್ ಅನುಸಾರವಾಗಿ ಯಾರು ಈ ಅವ್ಯಕ್ತ ಸ್ಥಿತಿಯಲ್ಲಿದ್ದಾರೆ, ಬಾಬನ ಜೊತೆಗೆ ಆತ್ಮಿಕ ಮಧುರವಾದ ಸಂಭಾಷಣೆ ಮಾಡುವ ಪುರುಷಾರ್ಥ ಮಾಡ್ತಿದ್ದಾರೆ, ಆ ಪುರುಷಾರ್ಥಿ ಆತ್ಮಗಳಿಗೆ ಬಾಬಾ ಹೇಳ್ತಾರೆ ಆ ಉತ್ಸಾಹದಲ್ಲಿ ಉಮಂಗದಲ್ಲಿರುವಂತಹ ಆತ್ಮಗಳಿಗೆ ಬಾಬನ ಸತ್ಯ ಹೃದಯದ
ಪ್ರಾಪ್ತಿ ಆ ಆತ್ಮಗಳಿಗೆ ಸಹಜ ವರದಾನದ ರೂಪದಲ್ಲಿ ಅವ್ಯಕ್ತ ಅಪಾರವಾದ ಅನುಭವದ ಪ್ರಾಪ್ತಿ ಆಗ್ತದೆ. इसलिए अब व्यक्त द्वारा अव्यक्त मिलन के समाप्त होता जाएगा. फिर क्या करेंगे? ಈಗಲೂ ಇನ್ನು ನಾವು ಅವ್ಯಕ್ತ ಮಿಲನ ವ್ಯಕ್ತದಲ್ಲೇ ಮಾಡ್ತಾ ವ್ಯಕ್ತದಲ್ಲೇ ಮಾಡುವ ಅನುಭವದಲ್ಲೇ ಇದ್ದೇವೆ. ಆದ್ದರಿಂದ ಬಾಬಾ ಕೇಳ್ತಾರೆ, ವ್ಯಕ್ತದ ಮೂಲಕ ಅವ್ಯಕ್ತ ಮಿಲನ ಸಮಾಪ್ತಿ ಆಗುತ್ತೆ, ಆಗೇನು ಮಾಡ್ತೀರಾ ಅಂತ. ಈಗಾಗಲೇ ಸಮಾಪ್ತಿ ಆಯಿತು ತಾನೆ, ಈಗೇನು ಮಾಡ್ತಾ ಇದ್ದೇವೆ? ಮಿಲನ್ ನಹಿ ಮನಾಯಿಂಗೆ. ಈಗ ವ್ಯಕ್ತದಲ್ಲಿ ಬಾಬಾ ಬರಲ್ಲ, ವ್ಯಕ್ತದಲ್ಲಿ ಅವ್ಯಕ್ತ ಮಿಲನ ಸಮಾಪ್ತಿ ಆಯ್ತಲ್ಲ. ಈಗ ನಾವೆಲ್ಲ ಲೈವ್ ನೋಡ್ತೇವೆ, ಟಿ ವಿಯಲ್ಲಿ ನೋಡ್ತೇವೆ. ಬಾಪ್ ದಾದಾ ಈಗ ಸಮ್ಮುಖದಲ್ಲಿ ಬಂದು ಮಿಲನ ಮಾಡುವಂತಹ ಅರ್ಥ ಆಯ್ತಲ್ಲ. ಬಾಬಾ ಆವಾಗಲೇ ಹೇಳಿದ ಮಾತಿಗೆ ಪ್ರಾಕ್ಟಿಕಲಿ ಆಯ್ತಲ್ಲ. ವ್ಯಕ್ತ ಮಿಲನ, ವ್ಯಕ್ತದಲ್ಲಿ ಅವ್ಯಕ್ತ ಮಿಲನ ಸಮಾಪ್ತಿ ಆಗುತ್ತೆ, ಆಗೇನು ಮಾಡ್ತೀರಿ? ಆಗ ನೀವು ಮಿಲನ ಮಾಡೋದಿಲ್ವಾ? अल्पकाल के मिलन के बजाय सदा काल के मिलन के अनुभवी बन जाएंगे. ಈಗ ಅಲ್ಪ ಕಾಲದ ಮಿಲನ ಮಾಡಲಿಕ್ಕೆ, ಒಂದು ದಿನ ಮಿಲನ ಮಾಡಲಿಕ್ಕೆ ನಾವು ಮಧುಬನಕ್ಕೆ ಹೋಗ್ತಿದ್ವಿ ತಾನೆ. ಆದರೆ ಅವ್ಯಕ್ತ ಸ್ಥಿತಿ ಪಡೆದಾಗ ಅವ್ಯಕ್ತ ಬಾಪ್ ದಾದಾರವರ ಮಿಲನ ಸದಾ ಕಾಲಕ್ಕೆ, ನಾವು ಎಲ್ಲಿರ್ತೇವೆ ಅಲ್ಲಿ ಅವ್ಯಕ್ತ ಬಾಪ್ ದಾದಾರವರ ಮಿಲನ ನಿತ್ಯವೂ ಸದಾ ಕಾಲ ನಾವು ಮಾಡ್ತಾ ಇರ್ತೇವೆ. ಐಸೆ ಅನುಭವ ಕರೆಂಗೆ ಜೈಸೆ ಬಿಲ್ಕುಲ್ ಸಮೀಪ ಸಮ್ಮುಖ ಮಿಲನ್ ಮನಾ ರಹೆ. ಮಕ್ಕಳು ಹೀಗೆ ಅನುಭವ ಮಾಡಬೇಕು, ಬಿಲ್ಕುಲ್ ಬಾಬಾ ಸಮ್ಮುಖದಲ್ಲಿದ್ದಾರೆ, ಸಮೀಪದಲ್ಲಿದ್ದಾರೆ. ಅರ್ಥ ಆಯ್ತಾ ಅಂತ ಕೇಳ್ತಾರೆ. इस नए वर्ष में हर एक के लगन के प्रमाण कई अलौकिक अनुभव हो सकते हैं. ಹೀಗೆ ಈ ಹೊಸ ವರ್ಷದಲ್ಲಿ ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರ ಉತ್ಸಾಹ ಹೀಗಿರಬೇಕು ಅಂದರೆ ಅವ್ಯಕ್ತ ಅಲೌಕಿಕ ಅನುಭವಿ ಆಗಬೇಕು. इसलिए विघ्न विनाशक बन लगन में मगन रहना. लगन से यहाँ विघ्ನ भी अपना रूप बदल देगी. ಆದ್ದರಿಂದ ನಾವು ಆತ್ಮಗಳು ವಿಘ್ನ ವಿನಾಶಕ ಲಗನ್ನಲ್ಲಿ ಮಗನ್ ಆದಾಗ ಬಾಬಾ ಹೇಳ್ತಾರೆ, ಈ ಲಗನ್ ಅವಸ್ಥೆ ವಿಘ್ನವನ್ನು ಬದಲಾಯಿಸ್ಬಿಡ್ತದೆ. विघ्न नहीं अनुभव होंगे, लेकिन विघ्न विचित्र अनुभवी मूर्त बनाने के निमित्त बने हुए दिखाई देंगे. ಈಗ ವಿಘ್ನ ಅಂತ ಅನುಭವ ಮಾಡದನೆ ವಿಘ್ನಗಳು ವಿಚಿತ್ರ ಅನುಭವಿ ಮೂರ್ತಿಯನ್ನಾಗಿ ಮಾಡಲಿಕ್ಕೆ ವಿಘ್ನ ನಿಮಿತ್ತ ಆಗ್ಬಿಡುತ್ತದೆ. तो विघ्न भी एक खेल दिखाई देंगे, बड़ी बात छोटी सी अनुभव होगी. ಹೀಗೆ ವಿಘ್ನಗಳು ಕೂಡ ಒಂದು ದೊಡ್ಡ ಮಟ್ಟದ ಆಟವಾಗಿ ಪರಿಣಮಿಸ್ತದೆ. ಎಷ್ಟೇ ದೊಡ್ಡ ಮಟ್ಟದ ವಿಘ್ನ ಬಂದರೂ ಅದು ಚಿಕ್ಕದು ಎಂಬ ಅನುಭವ ಆಗ್ತದೆ. कैसे शब्द बदल ऐसे हो जाएगा, पता नहीं शब्द बदल सभी पता है, अर्थात नॉलेजफुल बन सकते हैं. ಹೀಗೆ ಹೇಗೆ ಎಂಬ ಶಬ್ದವನ್ನು ಬದಲಾಗ್ಬಿಡ್ತದೆ. ಅಯ್ಯೋ ಪರಿಸ್ಥಿತಿ ಹೀಗೆ ಬಂತು, ಹೇಗೆ ಮಾಡೋದು, ಏನು ಮಾಡೋದು, ಅಯ್ಯೋ ನನಗೆ ಗೊತ್ತಿಲ್ಲ, ಈ ಸಮಸ್ಯೆನೂ ಬರ್ತದೆ, ಈ ಶಬ್ದನೂ ಬರಲ್ಲ, ಗೊತ್ತಿಲ್ಲ ಎಂಬ ಶಬ್ದನೂ ಬರಲ್ಲ. ನಾಲೆಜ್ಫುಲ್ ಆಗಿರ್ತಾರೆ, ಯಾಕೆಂದರೆ ಅದೆಲ್ಲ ಅನುಭವಿ ಆಗಿಬಿಟ್ಟಿರ್ತಾರೆ. तो इस वर्ष को विशेष पुरुषार्थ में तीव्रता लाने का वर्ष समझ मनाना. ಆದ್ದರಿಂದ ಈ ವರ್ಷ ವಿಶೇಷ ಪುರುಷಾರ್ಥದಲ್ಲಿ ತೀವ್ರತೆ ತರುವ ವರ್ಷ ಎಂದು ನಾವು ಆಚರಣೆ ಮಾಡಬೇಕು. स्वयं को परिवर्तन कर विश्व को परिवर्तन करने का विशेष वर्ष मनाना. ಈ ರೀತಿಯಾಗಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುವ ವಿಶೇಷ ವರ್ಷವಾಗಿ ನಾವು ಪರಿವರ್ತನೆ ಆಚರಣೆ ಮಾಡಬೇಕಾಗಿದೆ. अच्छा, ऐसे विधान विधि विधाता को जानने वाले तीव्र पुरुषार्थी परिवर्तन करने वाले परिपक्व आत्माओं को बाप दादा का याद प्यार और नमस्ते. ಹೀಗೆ ವಿಧಾನ ವಿಧಿ ಮತ್ತು ವಿಧಾತನನ್ನ ಅರಿತು ತೀವ್ರ ಪುರುಷಾರ್ಥ ಮಾಡುತ್ತಾ ಪರಿವರ್ತನೆ ಮಾಡಿಕೊಳ್ಳುವ ಪರಿಪಕ್ವ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ವಿಧಾನ ವಿಧಿ ವಿಧಾತನ ಜ್ಞಾನ ನಮಗೆ ಕೊಡ್ತಾ ಇರುವ ಜ್ಞಾನ ಸಾಗರ ತಂದೆಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಹೀಗೆ ಬಾಬಾ ಈ ಮುರಳಿಯಲ್ಲಿ ನಮಗೆ ಅತಿ ಮುಖ್ಯವಾಗಿ ಸರ್ವಶ್ರೇಷ್ಠ ಆತ್ಮಗಳ ಜವಾಬ್ದಾರಿ
ನಾವೇನು ಶ್ರೀಮತ ಪಾಲಿಸ್ತೇವೆ ಪ್ರಪಂಚದಲ್ಲಿ ಅದೊಂದು ನಿಯಮ ಆಗುತ್ತೆ. ಬಾಬಾನ ಆದೇಶಗಳ ಪಾಲನೆ ಏನು ಮಾಡ್ತೇವೆ ಪ್ರಪಂಚದಲ್ಲಿ ಅದೊಂದು ಕ್ರಮ ಆಗ್ತದೆ. ಹೀಗೆ ಸೇವೆ ಕರ್ಮ ಮತ್ತು ನಿಯಮ, ಕರ್ಮ ಮತ್ತು ಬಾಬನ ಮಾರ್ಗದರ್ಶನ ಅನುಕರಣೆ ಮಾಡುವಂತಹ ಏನಾಗ್ತೇವೆ ನಾವು ನಿಯಮವನ್ನು ನಿರ್ಮಾಣ ಮಾಡೋರು ಅಂತ ಬಾಬಾ ಹೇಳ್ತಾರೆ. ಇಷ್ಟು ಜವಾಬ್ದಾರಿ ನಿಮಗಿದೆ, ಈ ಜವಾಬ್ದಾರಿಯಿಂದಲೇ ಬಾಬಾ ಹೇಳ್ತಾರೆ ನೀವು ವಿಘ್ನ ವಿನಾಶಕರಾಗ್ತೀರಿ ಅಂತ. ಅದಕ್ಕೆ ನಾವು ಬಾಪ್ ದಾದಾರವರ ಮಿಲನ ವ್ಯಕ್ತದಲ್ಲಿ ಅವ್ಯಕ್ತ ಮಿಲನ ಮಾಡ್ತೇವೆ ಮಧುಬನಕ್ಕೆ ಹೋಗಿ. ಅದು ಇದು ಎಷ್ಟು ಸಮಯ ನಡೀತದೆ, ಎಷ್ಟು ಸಮಯ ಮಾಡ್ತೀರಿ? ಈಗ ವ್ಯಕ್ತದಲ್ಲಿ ಅವ್ಯಕ್ತ ಬಾಪ್ದಾದ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ ಮುಂದಕ್ಕೆ ಅಂತ ಬಾಬಾ ಆ ಪ್ರಶ್ನೆಯನ್ನು ಮಾಡಿದರು. ಅದಕ್ಕೆ ಈಗ ನಾವು ವ್ಯಕ್ತದಲ್ಲಿ ಅವ್ಯಕ್ತ ಬಾಪ್ದಾದನ ಮಿಲನ ನಡೀತಾ ಇಲ್ಲ, ಮತ್ತೆ ಬೇರೆ ವಿಜ್ಞಾನದ ಸಾಧನದಿಂದ ನಾವು ನೋಡ್ತೇವೆ, ಎಲ್ಲ ಇವು ಹಳೆದೇ ನೋಡ್ತೇವೆ. ಆದರೆ ಇದು ಎಷ್ಟು ಸಮಯ ನಡೀತದೆ ಅಂತ ಬಾಬಾ ಕೇಳ್ತಾರೆ. ಅದಕ್ಕೋಸ್ಕರ ನಮ್ಮ ತೀವ್ರ ಪುರುಷಾರ್ಥ ಅಂದರೆ ನಾವು ಆತ್ಮಿಕ ಸರ್ವಶ್ರೇಷ್ಠ ಸ್ಥಿತಿಯಿಂದ ಅವ್ಯಕ್ತ ಬಾಪ್ ದಾದಾರವರ ಮಿಲನವನ್ನು ಪ್ರತಿನಿತ್ಯ ನಾವು ಸಮ್ಮುಖದಲ್ಲಿ ಮಾಡುವಂತಹ ಅನುಭವಿ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ. ಇಂದು 72ನೇ ಇಸ್ವಿಯ ಮುರಳಿ ಕೊನೆಯದು ಮುಕ್ತಾಯವಾಯಿತು. ನಾಳೆಯಿಂದ 73ನೇ ಇಸ್ವಿಯ ಮುರಳಿ ಆರಂಭ ಆಗುತ್ತೆ. ಈಗ 72ರ ಮುರಳಿಗಳ ಸಾರಾಂಶ ಏನಿದೆ ಇದನ್ನು ಪುನಃ ರಿಪೀಟ್ ಮಾಡ್ಕೊಳ್ಳಿ, ಪುನಃ ಕೇಳ್ತಾ ಇರಿ. ಈ ಕೊನೆ ಮುರಳಿಯಲ್ಲಿ ಬಾಬಾ ಹೇಳಿದರು ಅವ್ಯಕ್ತ ಮಿಲನವೇ ಇಲ್ಲ ಅಂತ ಆಗ್ತದೆ ನೋಡಿ. ಈಗ ಆಯಿತು, ಬಾಬಾ ಹೇಳಿದ್ದು 72ರಲ್ಲಿ, ಆದರೆ ಅದು ಪ್ರಾಕ್ಟಿಕಲ್ ಈಗ ಆಗ್ತಾ ಇದೆ. ಬಾಪ್ ದಾದಾರವರ ವ್ಯಕ್ತದಲ್ಲಿ ಮಿಲನ ನಾವು ಮಿಲನ ಅಂತ ಮಾಡ್ತೇವೆ, ಆದರೆ ಅದು ಮಿಲನ ನಾವು ಲೈವ್ ಸ್ಕ್ರೀನಲ್ಲಿ ಟಿವಿನಲ್ಲಿ ನೋಡ್ತೇವೆ, ಬಾಪ್ ದಾದಾ ಅವತರಣೆ ಹೊಂದಲ್ಲ. ಈ ಪರಿಸ್ಥಿತಿಯಲ್ಲಿ ನೀವೇನು ಮಾಡ್ತೀರಿ ಅಂತ ಕೇಳಿದ್ರಲ್ಲ, ಈಗ ಏನು ಮಾಡಬೇಕು ಅಂತ ಬಾಬಾ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ನಾವೇ ಅವ್ಯಕ್ತ ಸ್ಥಿತಿಯಿಂದ ಬಾಪ್ ದಾದಾರವರ ಸಮ್ಮುಖತೆ ಮಿಲನ ನಿತ್ಯವೂ ಮಾಡಬೇಕು, ಆ ಸ್ಥಿತಿಗೆ ನಾವು ತಲುಪಬೇಕು ಅಂತ ಬಾಬಾ ತುಂಬ ಸ್ಪಷ್ಟವಾದ ವಿವರಣೆ ಕೊಟ್ಟಿದ್ದಾರೆ. ಈ ಹೊಸ ವರ್ಷ ಬರುವ ಪೂರ್ವದಲ್ಲಿ ಈ ಸ್ಥಿತಿಗೆ ತಲುಪುವಂಥ ಪುರುಷಾರ್ಥ ಪ್ರಯತ್ನ ನಾವು ಮಾಡೋಣ. ಓಂ ಶಾಂತಿ. ನಾನಾತ್ಮ ಮಸ್ತಕದ ಮಧ್ಯೆ ಪವಿತ್ರ ಪ್ರಕಾಶ ಜ್ಯೋತಿ, ಸರ್ವಶ್ರೇಷ್ಠ ಆತ್ಮ ನಾನು. ಸೃಷ್ಟಿಯ ನಿಯಮಗಳ ಸ್ಥಾಪನೆ ಮಾಡುವ ಜವಾಬ್ದಾರಿ ಆತ್ಮ ನಾನು. ಓಂ ಶಾಂತಿ, ಓಂ ಶಾಂತಿ.